ದೇವಸ್ಥಾನ ಪ್ರತಿಷ್ಠಾಪನೆ ಆಗಿ ಸುಮಾರು 70 ವರ್ಷಗಳ ಆಯ್ತು. ಕುಂತಾಗ ರಾಮ ನಿಂತಾಗ ರಾಮ ಮಲಗಿಕೊಂಡಾಗ ರಾಮನೇ ರಾಮ. ಏನೋ ಬಾಯೇನ ವಿಧನಾರ್ಚೋರ್ ನಾಮ ಸಹಸ್ರಕಂ ಪಠ್ಯತೆ ಪಂಡಿತೆ ನಿತ್ಯಂ ಶ್ರೋತಿ ಮುಚ್ಚಾಮ್ಯಹಂ ಪ್ರಭೋ. ಅಷ್ಟು ಬೇಕನ್ನದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿರುವುದು ರಾಮ 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 ರಾಮ. ರಾಮ ರಾಘವ ಸೀತಾರಾಮ ರಾಮನ ದೇವಸ್ಥಾನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಭವ್ಯವಾದ ರಾಮ ಮಂದಿರ, ದಿವ್ಯವಾದ ರಾಘವನ ದರ್ಶನ, ತ್ರಿಭಂಗಿ ಭಾವದ ಮೂರ್ತಿ ಈ ದೇಗುಲದ ವೈಶಿಷ್ಟ್ಯ. ಆ ಕಡೆ ದತ್ತ ಸನ್ನಿಧಿ, ಈ ಕಡೆ ರಾಮೇಶ್ವರ. ಈ ದೇಗುಲಕ್ಕೆ ನೀವು ಬನ್ನಿ. ಎಲ್ರಿಗೂ ನಮಸ್ಕಾರ. ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ. ನಾನು ಅಕ್ಷತಾ ಕುಲಕರ್ಣಿ. ಇದು ಭಕ್ತಿ ಪರಂಪರೆ ಸಂಸ್ಕೃತಿಗಳ ಸಂಗಮ ಧರ್ಮಕ್ಷೇತ್ರ. ವೀಕ್ಷಕರೇ, ರಾಮ ಮಂದಿರಕ್ಕೆ ನಾನು ಆಗಮಿಸಿದ್ದೇನೆ. ನನ್ನ ಜೊತೆ ಇಲ್ಲಿನ ಪ್ರಧಾನ ಅರ್ಚಕರು ಆಗಿರುವಂತಹ ಶ್ರೀಯುತ ಶ್ರೀಧರ್ ಶರ್ಮಾ ಅವರಿದ್ದಾರೆ. ನಮಸ್ಕಾರ ಅರ್ಚಕರೇ. ಮೊದಲನೇದಾಗಿ ರಾಮ ಮಂದಿರಕ್ಕೆ ನಾನು ಬಂದಿದ್ದೇನೆ. ಇಲ್ಲಿನ ವಿಶೇಷತೆ, ರಾಮ ಅಂದ್ರೇನೆ ವಿಶೇಷತೆ ಇದೆ. ಹಂಗಾಗಿ ದೇವರ ಸ್ಮರಣೆಯಲ್ಲಿ ಇಲ್ಲಿ ಬರ್ತಾರೆ ಭಕ್ತಾದಿಗಳು. ಹೇಳೋದಾದ್ರೆ ಈ ದೇವಸ್ಥಾನದ ಕುರಿತು ಹೇಳೋದಾದ್ರೆ, ಅಂದ್ರೆ ಈ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿ ಸುಮಾರು 70 ವರ್ಷಗಳ ಆಯ್ತು. ಇಲ್ಲಿ ಪ್ರೇರಣೆ ಅಂದ್ರೆ ಮೊದಲು ಇಲ್ಲಿ ಒಂದು ಫೋಟೋ ಇಟ್ಕೊಂಡು ಭಜನೆ ಮಾಡ್ತಾ ಇದ್ರು. ಸುಮಾರು ಹಳೆ ಅವಾಗ ಏನು ಇಲ್ಲಿ ತುಂಬ ಭಜನೆ ಮಾಡ್ತಾ ಇದ್ರು. ಒಂದ್ಸಲಿ ಇದ್ದಕ್ಕಿದ್ದಂಗೆ ಒಂದು ತೆಂಗಿನಗೆರೆ ಎಲ್ಲ ಹಾಕೊಂಡು ಭಜನೆ ಮಾಡ್ತಾ ಇದ್ರು. ಇದ್ದಕ್ಕಿದ್ದಂಗೆ ತೆಂಗಿನಗೆರೆ ಸುಟ್ಟೋಯ್ತು. ಯಾಕೆ ಅಂತ ಗೊತ್ತಿಲ್ಲ. ಅದೇ ಆ ಸುಟ್ಟೋಗಿದ್ದೇ ಪ್ರೇರಣೆ ಆಯ್ತು. ದೇವಸ್ಥಾನ ಹೆಂಗಿದ್ರು ಇದಾಗಿದೆಯಲ್ಲ, ದೇವಸ್ಥಾನ ಕಟ್ಬಿಡೋಣ ಅಂತ ಭಜನಾ ಮಂಡಳಿ ಇರೋದನ್ನ ದೇವಸ್ಥಾನ ಕಟ್ಟೋಣ ಅಂತ ಪ್ರೇರಣೆ ಆಯ್ತು. ಅಲ್ಲಿಂದ ರಾಮ ಮಂದಿರ ಪ್ರಾರಂಭ ಆಗಿತ್ತು. ಅದು ಮೂಲ ಅದು ಪ್ರಾರಂಭ ಆಗಿರೋದು. ಅಲ್ಲಿಂದ ಇಲ್ಲಿಂದ ಸುಮಾರು 70 ವರ್ಷಗಳ ಕಾಲ ಆಯ್ತು ಪ್ರತಿಷ್ಠಾಪನೆ ಆಗಿ. ಆವಾಗಲಿಂದ ನಮ್ಮ ರಾಜನಗರದಲ್ಲಿ ಈ ರಾಮ ಮಂದಿರ ತುಂಬಾ ವಿಶೇಷವಾಗಿದೆ. ಮತ್ತೆ ಇಲ್ಲಿನ ರಾಮ ಮಂದಿರ ವಿಶೇಷತೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಶಿಲ್ಪಶಾಸ್ತ್ರದ ತ್ರಿಭಂಗಿ ಭಾವ, 3 ಭಾವನೆಯಲ್ಲಿ ಶರೀರ ಬೆಂಡಾಗಿರೋದು. ಅಂದ್ರೆ ಅಂದ್ರೆ ಕೃಷ್ಣ ದೇವರ ಕೊಳಲಿನ 3 ಭಾವನೆಯಲ್ಲಿ ಶರೀರ ಬೆಂಡಾಗಿರೋದು. ಕೃಷ್ಣ ಕೊಟ್ಟಿರ್ತಕ್ಕಂಥ ಒಂದು ಭಾವನೆಯನ್ನು ರಾಮದೇವರಿಗೆ ಕೊಟ್ಟು ತಲೆ, ಸೊಂಟ ಮತ್ತು ಪಾದಗಳು 3 ಬೆಂಡಾಗಿರ್ತಕ್ಕಂಥ ಒಂದು ವಿಶೇಷತೆ ಇಲ್ಲಿ ಒಂದು ವಿಶೇಷತೆ ಇದೆ. ಆಮೇಲೆ ಇಲ್ಲಿ ರಾಮದೇವ ಇಲ್ಲಿ ನಾವು ಪ್ರತಿ ವರ್ಷ ಕೂಡ ರಾಮೋತ್ಸವಗಳು, ಗಣಪತಿ ಗಣೇಶೋತ್ಸವ, ಆಮೇಲೆ ನರಸಿಂಹ ಜಯಂತಿ, ಆಮೇಲೆ ಪುರಂದರೋತ್ಸವ ಕನಕ ಪುರಂದರೋತ್ಸವ ಅಂತ 3 ದಿನ ಮಾಡ್ತೀವಿ. ಆಮೇಲೆ ನರಸಿಂಹ ಜಯಂತಿ 3 ದಿನ ಮಾಡ್ತೀವಿ. ಕೃಷ್ಣ ಜನ್ಮಾಷ್ಟಮಿ 3 ದಿನ ಮಾಡ್ತೀವಿ. ಆಮೇಲೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆ 3 ದಿನ ನಡೆಯುತ್ತೆ. ಇಲ್ಲಿ ನಿರಂತರವಾಗಿ ಏನು ಪೂಜಾ ಕಾರ್ಯಕ್ರಮ, ಪ್ರತಿ ಶನಿವಾರಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಆಮೇಲೆ ಭರತನಾಟ್ಯ, ಸಂಗೀತ, ಹೊಸಬರಿಗೆ ಅವಕಾಶ ಮಾಡ್ಕೊಡ್ತಕ್ಕಂಥದ್ದು. ರಾಮನವಮಿಯಲ್ಲಿ ವಿಶೇಷವಾಗಿ ಈ ಸಲ ನಾವು ಪರಾಭವ ನಾಮ ಸಂವತ್ಸರ, ಹೊಸ ಸಂವತ್ಸರಕ್ಕೆ ಎಲ್ರಿಗೂ ಶುಭಾಶಯಗಳನ್ನು ಹೇಳ್ತಾ, ಈ ಪರಾಭವ ನಾಮ ಸಂವತ್ಸರದಲ್ಲಿ ನಾವು ಅಲ್ಲಿಂದ ನವಮಿಯಿಂದ ಹಿಂದಿನ ದಿವಸದಿಂದ ಪ್ರಾರಂಭ ಮಾಡ್ತೀವಿ. ಹಿಂದಿನ ದಿವಸ ಸಾಯಂಕಾಲ ಗಣಪತಿ ಪೂಜೆ, ಪುಣ್ಯಾಹ, ನಾಂದಿ, ನವಗ್ರಹ, ಗ್ರಹಯಜ್ಞ, ಕಲಶ ಸ್ಥಾಪನೆ, ಅಂಕುರಾರ್ಪಣ, ಧ್ವಜಾರೋಹಣ ಅಂತೆಲ್ಲ ಮಾಡ್ತೀವಿ. ಧ್ವಜಾರೋಹಣ ಮಾಡ್ತೀವಿ 26ನೇ ತಾರೀಕು. 27ನೇ ತಾರೀಕು ಬೆಳಗ್ಗೆ 3 ಗಂಟೆಗೆ ರಾಮದೇವರಿಗೆ ಪಂಚಾಮೃತಾಭಿಷೇಕ ಬೆಳಗಿನ ಜಾವ 3 ಗಂಟೆಗೆ ಪ್ರಾರಂಭ ಆಗಿ ಸುಮಾರು 6 ಗಂಟೆ ಅಷ್ಟೊತ್ತಿಗೆ ಮಹಾಮಂಗಳಾರತಿ ಇರುತ್ತೆ. ಆ ಮಹಾಮಂಗಳಾರತಿ ಆದ್ಮೇಲೆ ನಂತರ ಅಷ್ಟಾವಧಾನ, ಮಹಾಮಂಗಳಾರತಿ ಎಲ್ಲ ಆದ್ಮೇಲೆ ಒಂದು 7-7:30ಗೆ ರಥ ಪ್ರತಿಷ್ಠಾ ವಿಧಾನ, ಪೂಜಾ ವಿಧಾನ ಅಂತ ರಥ ದೇವರಲ್ಲಿ ರಥದಲ್ಲಿ ದೇವ್ರನ್ನ ಕೂಡ್ಸೋಕ್ ಮುಂಚೆ ಅದ ರಥ ಪ್ರತಿಷ್ಠಾ ವಿಧಾನ ಅಂತ ಒಂದು ಪೂಜಾ ಕೈಂಕರ್ಯಗಳೆಲ್ಲ ಇರುತ್ತೆ. ಆ ರಥ ಮತ್ತು ಪಂಚಗವ್ಯ ಪೂಜೆ, ರಥ ಪ್ರತಿಷ್ಠಾ ಹೋಮ, ಆಮೇಲೆ ದೇವ್ರನ್ನ ತಗೊಂಡೋಗಿ ಉತ್ಸವಮೂರ್ತಿನಲ್ಲಿ ಇಟ್ಟು ಬ್ರಹ್ಮರಥೋತ್ಸವವನ್ನ ಮಾಡ್ತೀವಿ. ಸುಮಾರು 9 ಗಂಟೆ ಅಷ್ಟೊತ್ತಿಗೆ ಪ್ರಾರಂಭ ಮಾಡ್ತೀವಿ. ಅವತ್ತು ಈ ಸಲ ಶುಕ್ರವಾರ ಏನೋ ಇದು ಮಂಗಳೂರು ಬರ್ತಾ ಇದೆ ರಾಮನವಮಿ. ಬ್ರಹ್ಮರಥೋತ್ಸವವನ್ನ ಪ್ರಾರಂಭ ಮಾಡ್ತೀವಿ. ಸುಮಾರು 9-9:30 ಪ್ರಾರಂಭ ಆದ್ರೆ ಸುಮಾರು 12:30 ಬೆಂಗಳೂರು ರಾಜನಗರದ ವಿಶೇಷ ರಾಜಬೀದಿಗಳಲ್ಲಿ ಮೆರವಣಿಗೆ ರಥ ಬ್ರಹ್ಮರಥೋತ್ಸವ ನಡೆಯುತ್ತೆ. ಅದಾದ್ಮೇಲೆ ದೇವಸ್ಥಾನ ಆದ್ರೆ ಸುಮಾರು 1-1:30 ದೇವಸ್ಥಾನದ ಸಾನ್ನಿಧ್ಯಕ್ಕೆ ಉತ್ಸವಮೂರ್ತಿಗಳು ಬರುತ್ತೆ. ಆಗ ಇಲ್ಲಿ ವಿಶೇಷ ನೈವೇದ್ಯ, ಮಹಾಮಂಗಳಾರತಿ ನೈವೇದ್ಯ, ಪಾನಕ, ಕೋಸಂಬರಿ ವಿತರಣೆ ಎಲ್ಲ ಮಾಡ್ತೀವಿ. ಆ ಕಾಲದಲ್ಲಿ ರಾಮದೇವರಿಗೆ ದಶರಥನಿಗೆ ಅನೇಕ ವರ್ಷಗಳ ಮಕ್ಕಳು ಆಗದೆ ಇರೋದ್ರಿಂದ ದಶರಥ ಮಹಾರಾಜರು ರಾಮದೇವರು ಹುಟ್ಟಿದಾಗ ಬಿಸಿಲು ಕಾಲ ಇರುತ್ತೆ. ಈ ತರ ಚೈತ್ರ ಶುದ್ಧ ನವಮಿ ಬಿಸಿಲು ಕಾಲ ಇರುತ್ತೆ, ತುಂಬಾ ತಾಪ. ದಶರಥ ಮಹಾರಾಜನಿಗೆ ಮಕ್ಕಳಿಲ್ದೇ ಹುಟ್ಟಿದ್ರಂತ ಜನಗಳೆಲ್ಲ ನೋಡಕ್ಕೆ ನಗರದಲ್ಲಿ ಅಯೋಧ್ಯೆಯಲ್ಲಿ ಬಂದು ತುಂಬ್ಕೊಂಡ್ಬಿಟ್ಟಿರ್ತಾರೆ, ಜನ ತುಂಬ್ಕೊಂಡ್ಬಿಟ್ಟಿರ್ತಾರೆ.
ಆ ಬಿಸಿಲು ತಾಪ ಅದಿಲ್ದರೆ ದಶರಥ ಮಹಾರಾಜರು ಬೀದಿ ಬೀದಿಗಳಲ್ಲಿ ಆ ದೊಡ್ಡ ದೊಡ್ಡ ಕೊಳಗಳಲ್ಲಿ ಇದರಲ್ಲಿ ಪಾನಕ ಜನಗಳು ತಂಪಾಗಿರ್ಲಿ ಅಂತ ಕೋಸಂಬರಿ ಈ ತರ ಅವರಿಗೆ ಜನಗಳೆಲ್ಲ ಹಂಚ್ತಾ ಇದ್ರಂತ ಹಂಚದ ಅದಕ್ಕೆ ಪಾನಕ ಕೋಸಂಬರಿ ವಿಶೇಷ ವಿಶೇಷವಾಗಿ ಹಂಚತಕ್ಕಂಥದ್ದು. ನಾವು ಅವತ್ತು ವಿಶೇಷವಾಗಿ ಸುಮಾರು 11:30 ಗಂಟೆಗೆ ಪ್ರಾರಂಭ ಆದ್ರೆ ನಿರಂತರವಾಗಿ ಪ್ರಸಾದ ವಿತರಣೆ ಇರುತ್ತೆ. ಸುಮಾರು ಬೆಳಗ್ಗೆ 6 ಗಂಟೆಗೆ 3 ಗಂಟೆಗೆ ಪೂಜಾ ಕೈಂಕರ್ಯಗಳು ಶುರುವಾದ್ರೆ ರಾತ್ರಿ 12 ಗಂಟೆವರೆಗೂ ವಿಶೇಷ ಪೂಜಾ ನಡೀತಾನೆ ಇರುತ್ತೆ, ನಿರಂತರವಾಗಿ ನಡೀತಾನೆ ಇರುತ್ತೆ. ಆಮೇಲೆ ಮಾರನೇ ದಿವಸ ಮತ್ತೆ ಅದಾದ್ಮೇಲೆ ಸೀತಾ ಕಲ್ಯಾಣ ಇರುತ್ತೆ. ಆಮೇಲೆ ಶ್ರೀರಾಮ ಪಟ್ಟಾಭಿಷೇಕ ಇದೆ. ಆಮೇಲೆ ಶೈನೋತ್ಸವ ಅಲಂಕಾರ ಅಂತ ಮಾಡ್ತೀವಿ. ಆಮೇಲೆ ವಸಂತೋತ್ಸವ ಅಂತ ಮಾಡ್ತೀವಿ. ವಸಂತ ಮಾಧವ ಪೂಜೆ ಅಂತ ರಾಮದೇವರು ಅಷ್ಟು ದಿನ 15 ದಿನಗಳ ಕಾಲ ಭಕ್ತರಲ್ಲಿ ವಿಶೇಷ ದರ್ಶನ ಕೊಟ್ಟು ಅವರಿಗೆ ವಿಶೇಷ ಅಲಂಕಾರಗಳೆಲ್ಲ ಮಾಡಿರ್ತೀವಿ. ಮೈ ಕೈಯಲ್ಲಿ ನೋವೆಲ್ಲ ಬಂದ್ಬಿಟ್ಟಿರ್ತವೆ, ಬಂದ್ಬಿಟ್ಟಿರುತ್ತೆ. ಆ ಅರಿಶಿನ ನೀರನ್ನ ದೇವರಿಗೆ ಹಾಕಿ ಓಕಳಿ ನೀರು ಅಂತ ಕರಿತೀವಿ ಯೂಶಲಾಗಿ. ಅದು ಯೂಶಲಾಗಿ ಬೇರೆ ಮದುವೆಗಳಲ್ಲಿ ಮಾಡ್ಬೇಕಾದ್ರೆ ಕೂಡ ಆ ಓಕಳಿ ನೀರನ್ನ ಎಲ್ಲರೂ ಹಾಕ್ತಾರೆ, ಹೆಚ್ಚಿಸ್ತಾರೆ, ಉಗುರು ಹೆಚ್ಚೋದು ಎಲ್ಲ ಮಾಡ್ತಾರೆ. ಆತರ ಅರಿಶಿನ ನೀರೆಲ್ಲ ದೇವರಿಗೆ ಅಭಿಷೇಕ ಮಾಡಿ ಮೈ ಕೈ ನೋವೆಲ್ಲ ಹೋಗ್ಲಿ ಅಂತ ಹೇಳ್ಬಿಟ್ಟು ಅದರ ಉತ್ಸುಮೂರ್ತಿಗಳಿಗೆ ಆ ನೀರನ್ನ ಆ ಉತ್ಸುಮೂರ್ತಿಗಳನ್ನ ಇದರಲ್ಲಿ ನೀರಲ್ಲಿ ಹತ್ತಿ ಅರಿಶಿನ ನೀರಲ್ಲಿ ಹತ್ತಿ ಆ ನೀರನ್ನ ಎಲ್ಲರಿಗೂ ಪ್ರೋಕ್ಷಣೆ ಮಾಡೋದಕ್ಕೆ ವಸಂತೋತ್ಸವ ವಸಂತ ಮಾಧವ ಪೂಜೆ ಅಂತ ಮಾಡ್ತೀವಿ. ಈ ಪೂಜೆಗಳೆಲ್ಲ ಶ್ರೀರಾಮ ಪಟ್ಟಾಭಿಷೇಕದ ಒಂದು ಕೈಂಕರ್ಯ ಅಂದ್ರೆ ವಿಶೇಷ ಏನಪ್ಪಾ ಅಂತಂದ್ರೆ ಶ್ರೀ ಪಟ್ಟಾಭಿಷೇಕ ಆಗತ್ತೆ ಇವರಿಗೆ ಯಾರಿಗೆ ರಾಮದೇವರಿಗೆ ಪಟ್ಟಾಭಿಷೇಕ ಆದಾಗ ರಾಮ ಆಂಜನೇಯನ್ ನೋಡ್ತಾರೆ. ಆಂಜನೇಯನ್ ನೋಡಿದಾಗ ರಾಮ ಆಂಜನೇಯನಿಗೆ ಏನೋ ಒಂದು ಆಂಜನೇಯನಿಗೆ ರಾಮದೇವ ಇಬ್ರು ಆನಂದ ಬಾಷ್ಪ, ಇಬ್ರಿಗೂ ಒಂದು ಕಂಡಲ್ ನೀರು. ಆಗ ಹತ್ರ ಕರೀತಾರೆ ರಾಮ ಆಂಜನೇಯ ಹತ್ರ ಬಂದು ಕೂತ್ಕೊಳ್ತಾರೆ. ಆಗ ರಾಮ ಹೇಳ್ತಾನೆ ಆಂಜನೇಯನ್ಗೆ, ಆಂಜನೇಯ ನಿನ್ಗೆ ಯಾವ ತರ ಕೃತಜ್ಞತೆಯನ್ನು ತೋರಿಸ್ಲಿ, ನಿನಗೆ ನೀನು ಸೀತೆಯನ್ನು ಹುಡುಕೊಟ್ಟೆ, ಆಮೇಲೆ ಲಕ್ಷ್ಮಣ್ಗೆ ಇವು ಪರ್ವತನೇ ತಂದು ಸಂಜೀವನಿ ಪರ್ವತನೇ ತಂದು ಅವನಿಗೆ ಉಸಿರು ಕೊಟ್ಟೆ, ಈ ತರ ಜೀವನ ಕೊಟ್ಟೆ, ನನಗೆ ಅನೇಕ ಸೈನಿಕರನ್ನೆಲ್ಲ ಕರ್ಕೊಂಡು ಲಂಕೆಗೆಲ್ಲ ಬಂದು ಅದೆಲ್ಲ ನನಗೆ ತುಂಬಾ ಸೇವೆ ಮಾಡಿದೀಯ, ನಿನ್ ಕೃತಜ್ಞತೆನ ಹೇಗೆ ತೋರಿಸ್ಲಿ ನನಗೆ ಗೊತ್ತಾಗ್ತಾನೆ ಇಲ್ಲ ಅಂತ ಹೇಳಿ ನೀನು ಯಾರಪ್ಪ ನೀನು ಆಂಜನೇಯ ಯಾರಾದ್ರೂ ಕೇಳಿದ್ರೆ ನೀನು ಆಂಜನೇಯ ಅಂತ ಹೇಳ್ಕೊಳ್ಳಿಲ್ಲ, ವಾಯುಪುತ್ರ ಅಂತ ಹೇಳ್ಕೊಳ್ಳಿಲ್ಲ, ಆಮೇಲೆ ಹನುಮಂತ ಅಂತ ಹೇಳ್ಕೊಳ್ಳಿಲ್ಲ, ನಾನು ರಾಮದಾಸ ಅಂತ ಹೇಳ್ಕೊಂಡೆ ನೀನು ಅಂತ. ಈ ದಿನ ಕಾಲದಲ್ಲಿ ಯಾರಾದ್ರೂ ಒಂದು ಟ್ಯೂಬ್ಲೈಟ್ ಕೊಟ್ಬಿಟ್ರೆ ಹೆಸರೆಲ್ಲ ಹಾಕಿ ತುಂಬಾ ಇದ್ ಮಾಡ್ತಾರೆ. ಅದಕ್ಕೆ ಹೇಳಿದ್ದು ಒಂದು ಏನಾದ್ರು ಒಂದು ಸಣ್ಣ ಸೇವೆ ಮಾಡಿದ್ರು ಕೂಡ ಅವ್ರ ಹೆಸರು ಬರಬೇಕು ಅಂತೆಲ್ಲ ತುಂಬಾ ಇದ್ ಮಾಡ್ತಾರೆ. ಬಟ್ ಆದ್ರೆ ಆಂಜನೇಯ ಅಷ್ಟೆಲ್ಲ ನೀನು ಅಂದ್ರೆ ನಾನು ಜನರಲ್ ಆಗಿ ಹೇಳಿದ್ದು ಅಷ್ಟೆಲ್ಲ ಸೇವೆ ಮಾಡಿ ನೀನು ರಾಮದಾಸ ಅಂತ ಕೂಡ ಹೇಳ್ಕೊಂಡೆ, ನಾನು ನಿನ್ಗೆ ಹೇಗೆ ತಗೊಳ್ಳಿ ಅಂತ ಹೇಳಿ ರಾಮ ಆಂಜನೇಯನ ಆಲಿಂಗನ ಮಾಡ್ಕೋತಾರಂತೆ. ಅದೊಂದೇ ವಿಭೀಷಣನ್ ಬಿಟ್ರೆ ವಿಭೀಷಣ ಸುಗ್ರೀವ ಬಿಟ್ರೆ ನೆಕ್ಸ್ಟ್ ಆಲಿಂಗನ ಮಾಡ್ಕೊಳ್ಳೋದು ಇವ್ರನ್ನೇನೆ, ಯಾರು ಆಂಜನೇಯನ ರಾಮಾಂಜನೇಯ. ಅದಕ್ಕೆ ರಾಮಾಂಜನೇಯದ ಆಲಿಂಗನ. ಅವಾಗ ಇಡೀ ತನ್ನ ಆಧ್ಯಾತ್ಮಿಕ ಒಂದು ಶಕ್ತಿಯನ್ನ ಆಂಜನೇಯ ಪ್ರವಹಿಸ್ತಾನಂತೆ. ಈ ಟ್ರಾನ್ಸ್ಫರ್ಸ್ ಇಸ್ ಸ್ಪಿರಿಚುವಲ್ ಎನರ್ಜಿ ಟು ಆಂಜನೇಯ. ಇಲ್ಲಿ ಎಂಟೈರ್ ಶಕ್ತಿಯನ್ನ ಪ್ರವಹಿಸ್ತಾನ ಆಂಜನೇಯನಿಗೆ ಅಂತ ಒಂದು ಸನ್ನಿವೇಶ, ಆ ಒಂದು ಸನ್ನಿವೇಶ. ಮತ್ತೆ ಈಗ ಅಯೋಧ್ಯೆಯಲ್ಲಿ ರಾಮದೇವರಲ್ಲೂ ಅದು ಏನು ಪ್ರತಿಷ್ಠಾಪನೆ ಆಗಿದೆ ರಾಮದೇವರು ಅನೇಕ. ಅದ್ರದ್ದು ಒಂದು ಸನ್ನಿವೇಶ ಹೇಳ್ಬೇಕು ಅಂದ್ರೆ ಸಣ್ಣದೊಂದು ಸನ್ನಿವೇಶ ಹೇಳ್ಬೇಕು ಅಂದ್ರೆ ಲಂಕೆಯ ಯುದ್ಧ ನಡೆಯುತ್ತೆ. ಯುದ್ಧ ನಡೆದಾದ್ಮೇಲೆ ವಿಭೀಷಣಿಗೆ ಪಟ್ಟ ಕಟ್ಟಬೇಕು. ರಾಮ ವಿಭೀಷಣನ್ ಕರೆದು ವಿಭೀಷಣ ರಾಮ ಹತ್ರ ಬಂದ್ರೆ ಹೇಳ್ತಾನಂತೆ, ರಾಮ ನೀನು ನಮ್ಮ ಅಣ್ಣನಿಗೆ ಜಯಿಸಿದೆ, ಲಂಕಾನಗರನ್ನ ನೀನು ಜಯಿಸಿದೀಯಾ, ಈ ಗೋಲ್ಡನ್ ಸಿಟಿ ಏನಿದೆ ಲಂಕಾದ ಒಂದು ಬಂಗಾರದ ಒಂದು ನಗರ ಅಂತ ಏನ್ ಕರೀತಾರೆ, ಇದನ್ನ ನೀವೇ ತಗೊಂಡಿದ್ದು ನೀವೇ ಪಟ್ಟಾಭಿಷೇಕ ನೀವೇ ಮಾಡಿ ನಡೆಸ್ಕೋಬೇಕು, ನೀವೇ ತಗೊಂಡು ನೀವೇ ರಾಜ್ಯವನ್ನು ನಡೆಸಬೇಕು ಅಂತ ಹೇಳಿದಾಗ ರಾಮದೇವರು ಒಂದು ಹೇಳ್ತಾರೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ. ಇಂತ ಒಂದು ಅನೇಕ ರಾಜ್ಯಗಳು ಗೆದ್ದು ಬಂದ್ರು ಕೂಡ ನನಗೆ ನನ್ನ ಹುಟ್ಟಿದ ಊರದ ಸಮಾನಷ್ಟು ಸ್ವರ್ಗದಷ್ಟು ನನಗೆ ಯಾವುದೂ ಇಲ್ಲ ಅಂತ ಹೇಳಿ ಅಯೋಧ್ಯೆಗೆ ಹೋಗ್ತೀನಿ ಅಂತ ಹೇಳಿ ವಿಭೀಷಣಿಗೆ ಪಟ್ಟ ಕಟ್ಬಿಟ್ಟು ರಾಮ ಅಯೋಧ್ಯೆಗೆ ಹೋಗಿ ನೆಲೆಸ್ತಾನೆ. ಅಂದ್ರೆ ಅಯೋಧ್ಯೆಗೆ ಹೋಗ್ತಾನೆ. ಅಂದ್ರೆ ಅಷ್ಟು ಬಂಗಾರದ ನಗರದ ಒಂದು ಲಂಕೆಯ ಒಂದು ಇದಿದ್ರು ಕೂಡ ವಿಭೀಷಣ ರಾಮದೇವನ ಇಷ್ಟಿಲ್ದ್ರೆ ಕೇಳ್ಕೊತಾನೆ, ನೀವೇ ಇಸ್ಕೊಂಡು ರಾಜ್ಯವರ ನೀವೇ ನಡೆಸಿ ಅಂತ ಹೇಳಿದಾಗ ವಿಭೀಷಣಿಗೆ ಪಟ್ಟ ಕಟ್ಬಿಟ್ಟು ನನಗೆ ಈ ಜನ್ಮಭೂಮಿಯೇ ಅಯೋಧ್ಯೆ ಹುಟ್ಟಿದ ಜನ್ಮಭೂಮಿಯೇ ನನಗೆ ಸ್ವರ್ಗ, ಅದಕ್ಕಿಂತ ಇದಿಲ್ಲ ಅಂತ ಹೇಳಿ ರಾಮ ಅಲ್ಲಿ ಹೋಗಿ ಅಯೋಧ್ಯೆಗೆ ಹೋಗ್ತಾರೆ. ಅದೇ ಈಗ ಅಷ್ಟೆಲ್ಲ ವರ್ಷಗಳಾದ್ಮೇಲೆ ತಿರುಗಿ ಬಂದು ರಾಮ ಬಂದು ನೆಲೆಸಿದ್ದಾರೆ, ಅಯೋಧ್ಯೆಯಲ್ಲಿ ನೆಲೆಸಿದ್ದಾರೆ. ಈಗ ರೀಸೆಂಟ್ ಆಗಿ ಪ್ರತಿಷ್ಠಾಪನೆ ಎಲ್ಲ ಆಯ್ತಲ್ಲ 2000. ಸೊ ಹೀಗೆ ಅನೇಕ ರಾಮದೇವರದು ಸುಮಾರು ನಿದರ್ಶನಗಳೆಲ್ಲ ಇದೆ. ಆಮೇಲೆ ಹೀಗೆ ಜನರಲ್ ಆಗಿ ಹೇಳ್ಬೇಕಂದ್ರೆ ರಾಮದೇವರಿಗೆ ಬಹಳ ಚಿಕ್ಕ ವಯಸ್ಸು. ದಶರಥನಿಗೆ
ಒಂದು ಇದು ಬರುತ್ತೆ, ಏನಪ್ಪಾ ಅಂತಂದ್ರೆ ರಾಮದೇವರಿಗೆ ನೆಕ್ಸ್ಟ್ ಉತ್ತರಾಧಿಕಾರಿ ತನ್ನ ಪಟ್ಟನ್ನು ಕಟ್ಕೊಡ್ಬೇಕಲ್ಲ. ನೋಡಪ್ಪ ನೀನು ಹೋಗಿ ಪ್ರಪಂಚ ಹೇಗಿದೆ ಅಂತ ನೋಡ್ಕೊಂಬ, ನೀನ್ ನೆಕ್ಸ್ಟ್ ನಿನ್ಗೆ ಪಟ್ಟ ಕಟ್ಬೇಕು ಅಂದ್ರೆ ಇನ್ನ ಅವಾಗ ಕೈಕೈ ಹತ್ರ ಇನ್ನ ಮಾತು ತಗೊಂಡಿರಲ್ಲ. ಕೈಕೈ ಹತ್ರ ಇದು ನಾನು ನಿನಗೆ ಕಳಿಸ್ತೀನಿ ಅಂತಂದ್ರೆ ಏನು ಹಿಂಗೆ ಆಗಿರಲ್ಲ, ಇನ್ನ ಆ ತರ ಆಗಿರಲ್ಲ. ನೀವು ಪ್ರಪಂಚ ಹೋಗಿ ಪ್ರಪಂಚ ಹೇಗೆ ಅಂತ ತಿಳ್ಕೊಂಬ, ಗೊತ್ತಾಗ್ಬೇಕು ಅಂತ ರಾಮ ಪ್ರಪಂಚ ವಿಶ್ವ ಪರ್ಯಟನೆ ಅನೇಕ ಸೈನಿಕರೊಳಗಡೆ ಹೋಗಿ ವಿಶ್ವ ಪರ್ಯಟನೆ ಎಲ್ಲ ಮಾಡ್ಕೊಂಡು ರಾಮ ಬಂದು ಮನೇಲಿ ಮಂಕ ಕೂತ್ಬಿಡ್ತಾರೆ ಅಂತ. ಯಾರ ಹತ್ರನೂ ಮಾತಾಡಲ್ಲ, ಮಾತುಕತೆ ಮಾಡಲ್ಲ, ಏನು ಮಾಡಲ್ಲ. ರಾಮದೇವ್ರಿಗೆ ಎಷ್ಟೇ ಉತ್ಸಾಹ ತುಂಬಿದ್ರು ಕೂಡ ದಶರಥ ರಾಮದೇವ್ರು ಮಂಕಾಗ್ಬಿಡ್ತಾರಂತೆ. ಆಮೇಲೆ ಏನು ಹೇಳಿದ್ರು ಕೂಡ ಕೇಳಲ್ಲ, ನನ್ಗೆ ಏನು ಬೇಡ, ಏನು ಬೇಡ ಅನ್ನೋ ತರ ಒಂದು ರಾಮದೇವ್ರ ಸ್ಥಿತಿನಲ್ಲಿ ಇರ್ತಾರೆ. ಆಗ ವಶಿಷ್ಠರನ್ನ ಕರೆಸ್ಬಿಟ್ಟು, ಯಾಕೆ ರಾಮದೇವ್ರು ರಾಮ ಈ ತರ ಇದಾಗಿದ್ದಾನೆ, ತುಂಬಾ ವಿಶ್ವ ಪರ್ಯಟನ ತುಂಬಾ ಸುಸ್ತಾಗ್ಬಿಟ್ಟಿದ್ದಾನೆ, ಏನು ಹೇಳಿದ್ರು ಕೂಡ ಏನು ಕೇಳೋ ಒಂದು ಪರಿಸ್ಥಿತಿನಲ್ಲಿ ಇಲ್ಲ ಅಂತ ಕೇಳಿದಾಗ ವಶಿಷ್ಠರು ಯಾಕಪ್ಪ ಏನಾಯ್ತು ರಾಮ ಅಂತ ಕೇಳಿದಾಗ, ಇಲ್ಲ ನನಗೇನು ಬೇಡ, ಪ್ರಪಂಚದ ಒಂದು ಕಷ್ಟ, ಜನಗಳು ಪಡ್ತಕ್ಕಂಥ ರೋಗ ರುಜಿನಗಳು, ಕಷ್ಟ ಕಾರ್ಪಣ್ಯಗಳು, ಸಾವು ನೋವುಗಳು ನೋಡಿ ಏನಕ್ಕೆ ಈ ಪ್ರಶ್ನೆ ಇಷ್ಟೆಲ್ಲ ಗೆದ್ದು ಮಾಡಿ ಏನು ಸಾಧಿಸೋದು ಏನಿದೆ, ನನಗೇನು ಬೇಡ, ನನಗೆ ಇದೇ ಬೇಡ ಅಂತ ಹೇಳಿದಾಗ ಆಗ ವಶಿಷ್ಠರು ಒಂದು ಯೋಗ ರಾಮದೇವರಿಗೆ, ನೋಡಪ್ಪ ಒಂದು ಈ ಜೀವನ ಹೇಗಂದ್ರೆ ಒಂದು ಪಕ್ಷಿ ಇದ್ದಂಗೆ, ಆ ಪಕ್ಷಿ ಹೇಗಂದ್ರೆ ಪಕ್ಷಿಗೆ ಎರಡು ರೆಕ್ಕೆಗಳು, ಒಂದು ಆಧ್ಯಾತ್ಮಿಕ ಒಂದು ಪ್ರಾಪಂಚಿಕ, ಎರಡೂ ರೆಕ್ಕೆಗಳಲ್ಲಿ ಫ್ಲೈ ಮಾಡಿದ್ರೆ ಮಾತ್ರ ಪ್ರಪಂಚನ ಈಸಿಯಾಗಿ ಮೂವ್ ಮಾಡಕ್ಕಾಗತ್ತೆ. ಇದನ್ನೇ ಫುಲ್ ಆಧ್ಯಾತ್ಮಿಕವಾಗಿ ಹೋಗ್ಬಾರ್ದು, ಪ್ರಾಪಂಚಿಕವಾಗಿ ಹೋಗ್ಬಾರ್ದು, ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಯೋಗ ಅಂತ ಹೇಳ್ಬಿಟ್ಟು ಅದೇ ಯೋಗವನ್ನ ಅಂದ್ರೆ ರಾಮದೇವ್ ಉಪದೇಶ ಮಾಡಕ್ ಹೋಗ್ತಾರೆ. ಜ್ಞಾನ ಯೋಗ ಅಂದ್ರೆ ಆ ಯೋಗ ವಾಸಿಷ್ಠದಲ್ಲಿ ಹೇಳೋ ಪ್ರಕಾರ ಯೋಗ ಅಂದ್ರೆ ಏನು, ಯೋಗ ಅಂದ್ರೆ ಏನಪ್ಪ, ಎರಡು ವಸ್ತುಗಳು ಒಂದರಲ್ಲಿ ಲಯ ಆದಾಗ ಯೋಗ ಅಂತ ಕರೀತಾರೆ. ಈಗ ನಾವು ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮದುವೆ ಅಂತೀವಿ, ಗಂಡು ಹೆಣ್ಣಲ್ಲಿ ಸೇರೋದು, ಗೃಹ ಪ್ರವೇಶ ಮಾಡಿದ್ವಿ, ನಾವು ಹೋಗಿ ಮನೆಯಲ್ಲಿ ಸೇರ್ತೀವಿ, ಎರಡು ವಸ್ತುಗಳು ಒಂದರಲ್ಲಿ ಲಯ ಆದಾಗ ಅದು ಯೋಗ ಅಂತ ಕರಿತೀವಿ. ಹಾಗೆ ನಿಜವಾದ ಯೋಗ ಯಾವ್ದಪ್ಪ ಅಂದ್ರೆ ಆತ್ಮನನ್ನ ಪರಮಾತ್ಮ ಲಯಗೊಳಿಸೋದು, ಮನಸ್ಸನ್ನ ಆತ್ಮ ಲಯಗೊಳಿಸೋದು, ಆತ್ಮನ ಪರಮಾತ್ಮ ಲಯಗೊಳಿಸ್ತಕ್ಕಂಥದ್ದು. ಇಂತ ಮೂರು ಇದಕ್ಕೆ ಯೋಗ ಅಂತ ಅಲ್ಟಿಮೇಟ್ ಯೋಗ ಬಂದು ಇದೆ ಮತ್ತೆ ಫಿಸಿಕಲ್ ಯೋಗ ಬಂದು ಅದು ಶಾರೀರಿಕ ಆರೋಗ್ಯಕ್ಕೋಸ್ಕರ ಮಾಡ್ತಕ್ಕಂಥದ್ದು, ಅಲ್ಟಿಮೇಟ್ ಯೋಗ ಬಂದು ಇದೇನೆ. ಈ ಯೋಗ ಒಂದು ಇದವನ್ನ ಧ್ಯಾನ ಯೋಗ ಅನ್ನ ವಶಿಷ್ಠ ಮಹರ್ಷಿಗಳು ರಾಮದೇವರಿಗೆ ಉಪದೇಶವನ್ನು ಮಾಡಿರ್ತಕ್ಕಂಥ ಒಂದು ಸಂಗೀತ ಸಮಾಜದಲ್ಲಿ ಸುಮಾರು ಇದೆ. ಇನ್ನ ಎಸೆನ್ಸ್ ತಗೋಬೇಕಂದ್ರೆ ಇಡೀ ರಾಮಾಯಣದ ಒಂದು ಎಸೆನ್ಸ್ ತಗೋಬೇಕಂದ್ರೆ ನಮ್ಮ ಶರೀರಕ್ಕೆ ಹೋಲಿಸ್ಕೋಬಹುದು. ಶರೀರಕ್ಕೆ ಹೇಗಂತಂದ್ರೆ ಈಗ ಈ ದಶರಥ ಅಂತ ಕರಿತೀವಿ. ದಶರಥ ಅಂದ್ರೆ ನಮ್ಮ ಶರೀರ, 10 ಕರ್ಮೇಂದ್ರಿಯಗಳು, 10 ಜ್ಞಾನೇಂದ್ರಿಯಗಳು ಅಂತ ಹೇಳ್ಬೋದು ಶರೀರ. ಮತ್ತೆ ಕೌಸಲ್ಯ, ಸುಮಿತ್ರ, ಕೈಕೇಯಿ ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ ಒಂದು ಸಂಕೇತಗಳು ತುಂಬಾ ಅಂತ ಹೇಳ್ಬೋದು. ಆಮೇಲೆ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು ಧರ್ಮ, ಅರ್ಥ, ಕಾಮ, ಮೋಕ್ಷದ ಸಂಕೇತಗಳು. ಆಮೇಲೆ ವಿಭೀಷಣ, ಆಮೇಲೆ ರಾವಣ ಮತ್ತು ಕುಂಭಕರ್ಣ ಅವರು ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ ಸಂಕೇತಗಳು. ಹೀಗೆ ಈಗ ನಮ್ಮ ಇಷ್ಟು ಜಯಿಸ್ಕೊಂಡು ಹೋದಾಗ ಮಾತ್ರ ನಾವು ಆತ್ಮರಾಮನವನ್ನು ಪಡಿಬಹುದು ಅನ್ನೋ ತರ ಒಂದು ರಾಮದ ಎಸೆನ್ಸ್ ನ ಅದನ್ನ ತೋರಿಸ್ಕೊಟ್ಟಿರ್ತಕ್ಕಂಥದ್ದು. ಹೀಗೆ ಸುಮಾರು ವಿಷಯಗಳಿದೆ ರಾಮಾಯಣದಲ್ಲಿ. ರಾಮನ ಬಗ್ಗೆ ಹೇಳ್ಬೇಕಾದ್ರೆ ವಶಿಷ್ಠರು ಹೇಳ್ತಾರೆ, ನನಗೆ ರಾಮನ ಬಗ್ಗೆ ರಾಮನಾಮದ ಬಗ್ಗೆ ಹೇಳ್ಬೇಕು ಅಂದ್ರೆ ನನಗೆ ಅರ್ಧ ಭಾಗನೇ ಗೊತ್ತಿದೆ, ಇನ್ನು ಪೂರ್ತಿ ಗೊತ್ತಿಲ್ಲ ನನಗೆ ಅಂತ ಹೇಳ್ತಾರೆ. ಅಷ್ಟೆಲ್ಲ ವಶಿಷ್ಠ ರಾಮಾಯಣ ಬರ್ತಾರೆ, ವಶಿಷ್ಠ ಮಹರ್ಷಿಗಳೇ ಆದ್ರೆ ಹೇಳ್ಬೇಕಾದ್ರೆ ನಾವಿನ್ನ ಮೂಲ ತೃಣ ಮಾತ್ರ, ನಾವೆಲ್ಲ ನಮ್ಗೇನು ರಾಮನ ಬಗ್ಗೆ ಎಷ್ಟು ಗೊತ್ತಿಲ್ಲ. ಅದಕ್ಕೆ ನಮ್ಮ ಸಂತರು ಹೇಳ್ತಾರೆ ರಾಮ ಮಂತ್ರವನ್ನು ಈ ಮೂಲಕ ನಾನು ಏನ್ ಕೇಳ್ಕೊತೀನಿ ಅಂದ್ರೆ, ಎಲ್ಲರೂ ಕೂಡ ಧ್ಯಾನವನ್ನ ಮಾಡ್ರಿ, ರಾಮ ಜಪವನ್ನು ಮಾಡ್ರಿ, ರಾಮನ ಸ್ಮರಣೆ ಮಾಡ್ರಿ. ಇಷ್ಟೆಲ್ಲ ನಾವು ಸುಮ್ಮನೆ ದೇವಸ್ಥಾನ ಕಟ್ಟಿರೋದು ಹೆಚ್ಚಲ್ಲ, ನೀವು ಮಾನಸಿಕ ಡೈಲಿ ಪ್ರತಿದಿನವೂ ಕೂಡ ರಾಮನಾಮವನ್ನು ಧ್ಯಾನ ಮಾಡ್ರಿ, ಜಪ ಮಾಡ್ರಿ, ಧ್ಯಾನ ಮಾಡ್ರಿ ಅಂತ ಹೇಳ್ತಾ ದಾಸರಿಗೆ ಹೇಳ್ತಾರೆ ರಾಮ ಮಂತ್ರವನ್ನ ಜಪಿಸೋ. ಏನಪ್ಪಾ ನಾನು ಜಪ ಮಾಡ್ಬೋದಾ, ಕೂಗಿ ಜಪಿಸುವ ಮಂತ್ರ ಅಂತ ಹೇಳ್ತಾರೆ. ನಾನು ಏನು ಯಾರಿಗೂ ಉಪದೇಶ ತಗೊಳ್ಳೋ ಅವಶ್ಯಕತೆ ಇಲ್ಲ, ಜೋರಾಗಿ ಹೇಳ್ತಕ್ಕಂಥ ಮಂತ್ರ. ಆಮೇಲೆ ಏನ್ ಇದರಿಂದ ಏನ್ ಫಲ, ಸುಲಭದಿಂದಲೇ ಮೋಕ್ಷ ಪಡೆಯೋ ಮಂತ್ರ. ಸುಲಭದಿಂದ ರಾಮ ಕೂತ್ಕೊಂಡೇ ಇರ್ತಾರೆ, ಮಲ್ಕೊಂಡ ನಿಂತ್ಕೊಳ್ತಾರೆ, ಮಲಗಿದ್ರು ಕೂಡ ಕುಂತಾಗ ರಾಮ, ನಿಂತಾಗ ರಾಮ, ಮಲಗಿಕೊಂಡಾಗ ರಾಮನೇ ರಾಮ ಅಂತ ಹೇಳ್ತಾ ನಿರಂತರವಾಗಿ ರಾಮನನ್ನ ಸ್ಮರಣೆ ಮಾಡ್ತಾ ಮೋಕ್ಷವನ್ನು ಬಿಡೋದು. ಸುಲಭದಿಂದಲೇ ಮೋಕ್ಷ ಪಡೆಯುವ ಮಂತ್ರ. ಮತ್ತೆ ಯಾರಿಗೆ ಇದನ್ನ ಉಪದೇಶ ಮಾಡಿದ್ರು, ಸೋಮಶೇಖರ ತನ್ನ ಭಾಮಿಗೆ ಹೇಳಿದ ಸಾಕ್ಷಾತ್ ಪರಮೇಶ್ವರ ಪಾರ್ವತಿಗೆ ಉಪದೇಶವನ್ನು ಮಾಡತಕ್ಕಂಥ ಮಂತ್ರ. ಹೇಗೆ ಅಂದ್ರೆ ಅದು ಒಂದು ಸಣ್ಣ ನಿದರ್ಶನ. ಒಂದು ಪ್ರದೋಷ ವೇಳೆಯಲ್ಲಿ ಒಮ್ಮೆ ಪರಮೇಶ್ವರ ಮಾನಸಿಕವಾಗಿ ಪಿಸುಗುಡ್ತಾ ಇರ್ಬೇಕಾದ್ರೆ ಪಾರ್ವತಿ ಕೇಳ್ತಾಳೆ, ಸ್ವಾಮಿ ನನಗೆ ಗೊತ್ತಿಲ್ಲದ್ರೆ ಏನೋ ಮಾನಸಿಕವಾಗಿ ಪಿಸುಗುಡ್ತಾ ಇದ್ದೀರಾ ಅಂತ ಪಾರ್ವತಿ ಕೇಳ್ತಾರೆ. ಇಲ್ಲ ದೇವಿ, ನಾನು
ವಿಷ್ಣು ಸಹಸ್ರನಾಮನ ಪಾರಾಯಣ ಮಾಡ್ತಾ ಇದ್ದೀನಿ. ವಿಷ್ಣು ಸಹಸ್ರನಾಮನ ಅದು ನಾನು ಹೇಗೆ ನನಗೂ ಹೇಳ್ಕೊಡಿ, ನನಗೆ ಗೊತ್ತಿಲ್ಲ ಅಂತ. ಪಾರ್ವತಿ ದೇವಿನೇ ಸಾಕ್ಷಾತ್ ವಿಷ್ಣು ಸಹಸ್ರನಾಮನ ಗೊತ್ತಿಲ್ಲ, ನನಗೂ ಹೇಳ್ಕೊಡಿ ಅಂತ ಸುಮಾರು 20 ನಿಮಿಷಗಳ ಕಾಲ, ಅರ್ಧ ಗಂಟೆಗಳ ಕಾಲ ವಿಷ್ಣು ಸಹಸ್ರನಾಮವನ್ನ ಪಾರ್ವತಿ ದೇವಿಗೆ ಉಪದೇಶವನ್ನು ಮಾಡ್ತಾರೆ. ಆಗ ಪಾರ್ವತ್ಯುವಾಚ, ಪಾರ್ವತಿ ಕೇಳ್ತಾರೆ, ವಿಷ್ಣು ಸಹಸ್ರನಾಮದಲ್ಲಿ ಬರ್ತಕ್ಕಂಥ ಸನ್ನಿವೇಶ ಇದು. ಪಾರ್ವತ್ಯುವಾಚ ಕೇನೋಪಾಯೇನ ಲಘುನಾ ವಿಷ್ಣೋರ್ ನಾಮ ಸಹಸ್ರಕಂ ಪಠ್ಯತೆ ಪಂಡಿತೆ ನಿತ್ಯಂ ಶ್ರೋತಿ ಮುಚ್ಚಾಮ್ಯಹಂ ಪ್ರಭೋ. ಕೇನ ಉಪಾಯೇನ ಲಘುನ, ಯಾವುದು ಸರಳವಾಗಿರ್ಬೇಕು, ಉಪಾಯವಾಗಿರ್ಬೇಕು, ಸರಳವಾಗಿ ಸುಂದರವಾಗಿರ್ಬೇಕು. ಕೇನೋಪಾಯೇನ ಲಘುನ ವಿಷ್ಣೋರ್ ನಾಮ ಸಹಸ್ರಕಂ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದಷ್ಟೇ ಫಲ ಬರಬೇಕು, ಸರಳವಾಗಿರ್ಬೇಕು, ಸುಂದರವಾಗಿರ್ಬೇಕು. ಪಾರ್ವತಿ ದೇವಿ ಗೊತ್ತಿತ್ತು ಈ ಕಲಿಯುಗದಲ್ಲಿ ಈಗಿರ್ತಕ್ಕಂಥ ಜನಗಳಿಗೆ ಮನಸ್ಸು ಸ್ಟ್ರೆಸ್, ಒತ್ತಡ, ಅವರು ಕೆಲಸಗಳು ಹೋಗ್ಬೇಕು, ಮಾಡಬೇಕು, ಪಾರಾಯಣ ಮಾಡಿದಷ್ಟು ಪಾರಾಯಣಕ್ಕೆ ಸಮಯ ಇರಲ್ಲ ಅಂತ ಹೇಗೆ ಕೇನೋಪಾಯೇನ ಲಘುನ ವಿಷ್ಣೋರ್ ನಾಮ ಸಹಸ್ರಕಂ ಪಠ್ಯತೆ ಪಂಡಿತೆ ನಿತ್ಯಂ ಶ್ರೋತಿ ಮುಚ್ಚಾಮ್ಯಹಂ ಪ್ರಭೋ. ಸರಳವಾಗಿರ್ಬೇಕು, ಸುಂದರವಾಗಿರ್ಬೇಕು, ಲಘುವಾಗಿರ್ಬೇಕು, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದಷ್ಟೇ ಫಲ ಬೇಕು. ಅದು ಸಾಧನೆ ಒಂದು ಇಲ್ಲ, ಸರಳ ಉಪಾಯವನ್ನೇ ಹೇಳ್ರಿ ಎಂಬುದಾಗಿ ಯಾರು ಪಾರ್ವತಿ ದೇವಿ ವಿಷ್ಣುವನ್ನ ರಾಮದೇವ್ ಈಶ್ವರನ್ ಕೇಳಬೇಕಾದ್ರೆ ಈಶ್ವರ ಹೇಳ್ತಾರೆ, ಓಂ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮವರಾನನೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮವರಾನನೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮವರಾನನೆ. ಶ್ರೀರಾಮ ನಾಮವರಾನನ ಓಂ ನಮ ಇತಿ ಎಂಬುದಾಗಿ 3 ಸಲ ರಾಮನಾಮ ಈ ಹೇಳ್ಬಿಟ್ರೆ ಇಡೀ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದಷ್ಟೇ ಫಲ ಎಂಬುದಾಗಿ ಸಾಕ್ಷಾತ್ ಸೋಮಶೇಖರ ಅಂದ್ರೆ ವಿಷ್ಣು ಈಶ್ವರ ತನ್ನ ಪತ್ನಿಯಾದ ಪಾರ್ವತಿ ಉಪದೇಶ ಮಾಡತಕ್ಕಂಥ ಮಹತ್ತರವಾದ ಈ ರಾಮನಾಮ ಮಂತ್ರವನ್ನು ಎಲ್ಲರೂ ಕೂಡ ಜಪ ಮಾಡ್ರಿ ಅಂತ ಹೇಳ್ತಾ ಈ ತನ್ಮೂಲಕ ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ. ರಾಮನವಮಿ, ಅದಕ್ಕಾಗಿ ಒಂದ್ಸತಿ ದೇವಸ್ಥಾನದಲ್ಲಿ ಏನೇನ್ ನಡೆಯುತ್ತೆ, ಹಾಗೆ ಭಕ್ತಾದಿಗಳನ್ನ ಆಹ್ವಾನ ಈ ಮೂಲಕ ಹೇಳಿ. ಸುಮಾರು 26ನೇ ತಾರೀಕು ಸಾಯಂಕಾಲ ಗಣಪತಿ ಪೂಜೆ, ಪುಣ್ಯಾಹ, ಗ್ರಹಯಜ್ಞ, ನಾಂದಿ ಮತ್ತೆ ಸುಮಾರು ಕಾರ್ಯಕ್ರಮಗಳೆಲ್ಲ ಸಾಯಂಕಾಲ ನಡೆಯುತ್ತೆ. ಧ್ವಜಾರೋಹಣ, ಅಂಕುರಾರ್ಪಣೆ ಎಲ್ಲ ನಡೆಯುತ್ತೆ. ಅದಾದ ಮಾರನೇ ದಿವಸ ಬ್ರಹ್ಮರಥೋತ್ಸವ ಎಲ್ಲ ಇರುತ್ತೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ರಾಮನಾಮವನ್ನ ಜಪ ಮಾಡ್ರಿ, ರಾಮ ಧ್ಯಾನವನ್ನ ಮಾಡ್ರಿ ಅಂತ ಹೇಳ್ತಾ, ಆಮೇಲೆ ಸೀತಾ ಕಲ್ಯಾಣ ಇರುತ್ತೆ, ಪಟ್ಟಾಭಿಷೇಕ ಇರುತ್ತೆ, ಆಮೇಲೆ ಶೈನೋತ್ಸವ ಅಲಂಕಾರ, ವಿಶೇಷವಾಗಿ ಅಲಂಕಾರಗಳು ಪ್ರತಿದಿನವೂ ಕೂಡ ಒಂದು ನವನೀತ ಅಲಂಕಾರ, ಬೆಣ್ಣೆ ಅಲಂಕಾರ, ಅನೇಕ ಅಲಂಕಾರಗಳೆಲ್ಲ ಮಾಡ್ತಾ ಇರ್ತೀವಿ. ಪ್ರತಿದಿನವೂ ಒಂದೊಂದು ಅಲಂಕಾರ ಇರುತ್ತೆ. ಈ ಎಲ್ಲಾ ಕೈಂಕರ್ಯಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಭಗವಂತ ಕೃಪೆಗೆ ಪಾತ್ರರಾಗಬೇಕು ತಮ್ಮನ್ನ ಎಲ್ಲರನ್ನ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಆಡಳಿತ ಮಂಡಳಿ ಪರವಾಗಿ ಕೇಳ್ಕೊತೀನಿ. ವೀಕ್ಷಕರೇ, ರಾಮ ಮಂದಿರದಲ್ಲಿ ದತ್ತನ ಸನ್ನಿಧಿ ಇದೆ, ಅರ್ಚಕರಿದ್ದಾರೆ, ಬನ್ನಿ ಅವ್ರ ಹತ್ರ ಮಾತಾಡಿಸ್ತಾ ಹೋಗ್ತೀನಿ. ಅರ್ಚಕರೇ, ದತ್ತನ ಸನ್ನಿಧಿ ಇದೆ, ಅದರಲ್ಲೂ ರಾಮ ಮಂದಿರ ಅಂತ ಹೇಳಿದ್ರೆ ಬರೀ ರಾಮನ ದೇವಸ್ಥಾನ ನೋಡಿರ್ತೀವಿ, ಅದ್ರ ಪಕ್ಕದಲ್ಲೇ ಈಗ ದತ್ತ ಸನ್ನಿಧಿ. ಏನಿದ್ರ ವಿಶೇಷತೆ? ರಾಮ ಮಂದಿರ ಅಂದ್ರೆ ಒಂಥರ ದೊಡ್ಡ ನಂಬಿಕೆ ಇರುವಂತ ಜಾಗ. ಎಲ್ರಿಗೂ ಏನೇನು ಕೆಲಸ ಆಗ್ಬೇಕೋ ಪ್ರತಿಯೊಂದು ಕೆಲಸನೂ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡ್ರೆ ಪ್ರತಿಯೊಂದು ಕೆಲಸನೂ ನಡೆಯುತ್ತೆ. ಎಷ್ಟೋ ಜನಗಳಿಗೆ ಮದುವೆ ಆಗಿದೆ, ಮಕ್ಕಳಾಗಿದೆ, ಮನೆ ಕಟ್ಟಿದ್ದಾರೆ, ಕೆಲಸ ಕಾರ್ಯಗಳು ಸಿಕ್ಕಿದೆ, ಒಳ್ಳೆ ಆರೋಗ್ಯ ಸಿಕ್ಕಿದೆ, ಒಳ್ಳೆ ಐಶ್ವರ್ಯ ಸಿಕ್ಕಿದೆ. ಅದರಿಂದ ರಾಮ ಮಂದಿರ ಅಂದರೆ ನಮಗೆಲ್ಲ ತುಂಬ ಒಳ್ಳೆ ಇದಾಗ್ತಿದೆ. ಅದರಿಂದ ಜನಗಳಿಗೆಲ್ಲ ರಾಮ ಮಂದಿರ ಅಂತಾನೆ ಪ್ರಾಣ ಬಿಡ್ತಾರೆ. ಇನ್ನು ಇವಾಗ ರಾಮನಾಮ ಬರುತ್ತೆ. ಈ ರಾಮನವಮಿನಲ್ಲಿ ಸುಮಾರು ಇಲ್ಲ ಅಂದರೆ ಒಂದು 25-30 ಸಾವಿರ ಜನ ಬರ್ತಾರೆ, ದರ್ಶನ ಮಾಡ್ಕೊಂಡು. ಎಲ್ರಿಗೂ ನಮ್ಮ ದೇವಸ್ಥಾನದಾಗ ಎಲ್ರಿಗೂ ಪ್ರಸಾದ ಸಿಗುತ್ತೆ. ಅಲ್ಲಿ ಹೆಸರು ಬೇಳೆ, ಪಾನಕ, ಮೊಸರು, ಹಾಲು ಇದೆಲ್ಲ ಸಿಗುತ್ತೆ. ದತ್ತನ ಸನ್ನಿಧಿ ಅಂದರೆ ದತ್ತಾತ್ರೇಯ ಸಾಕ್ಷಾತ್ ಗುರುಗಳು, ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿ ಸ್ವರೂಪಿ. ಆದೋ ಬ್ರಹ್ಮ ಆದಿ ಮಧ್ಯೆ ದ್ವಿತೀಯ ದೇವ ಸದಾಶಿವ ಮೂರ್ತಿತ್ರಯ ಸ್ವರೂಪಾಯ ದತ್ತಾತ್ರೇಯ ನಮೋಸ್ತುತೆ ಅಂತ. ಅಂದರೆ 3 ಸೇರಿರತಕ್ಕಂಥ ಒಂದು ಇದು ಶಿಲೆ ಇದೆ. ಅಂದರೆ ಇದರಲ್ಲಿ ತುಂಬ ನಂಬಿಕೆ ಇಟ್ಟಿದ್ದಾರೆ. ಭಕ್ತಾದಿಗಳು ಗುರುವಾರ ವಿಪರೀತ ಜನ ಬರ್ತಾರೆ. ಜನ ಬಂದೆಲ್ಲ ಪೂಜೆ ಮಾಡಿಕೊಂಡು ಎಲ್ರಿಗೂ ಒಳ್ಳೆಯದಾಗ್ತಾ ಇದೆ. ದತ್ತ ನಂಬಿದವ್ರಿಗೆ ಅವ್ರು ಯಾವತ್ತೂ ಕೈ ಬಿಡಿಲ್ಲ. ಯಾವ ಪೂಜೆನ ಮಾಡಿಸ್ತಾರೆ ಅಥವಾ ಯಾವ ಪೂಜೆ ಮಾಡಿಸ್ಬೇಕು? ಪಂಚಾಮೃತ ಅಭಿಷೇಕ ಇರುತ್ತೆ, ಪ್ರಸಾದ ಸೇವೆ ಇರುತ್ತೆ, ಕ್ಷೀರಾಭಿಷೇಕ ಇರುತ್ತೆ, ಜೇನುತುಪ್ಪ ಅಭಿಷೇಕ ಇರುತ್ತೆ, ಎಲ್ಲ ಇರುತ್ತೆ. ಆ ಜೇನುತುಪ್ಪ ಅಭಿಷೇಕದಲ್ಲಿ ಮಕ್ಕಳಿಗೆ ಮಾತು ಬರದೇ ಇರೋರಿಗೆ ಆ ಜೇನುತುಪ್ಪ ಅಭಿಷೇಕ ಮಾಡಿಕೊಡ್ತೀವಿ. ಅವ್ರ ದಿನಾಗ್ಲೂ ನಾಲಿಗೆ ಹಚ್ಚಿದ್ರೆ ಮಾತುಗಳು ಬರುತ್ತೆ. ಮಾತು ಬರುತ್ತೆ. ತೊದ್ಲು ನೋರು ಇರುತ್ತಲ್ಲ, ಆ ತೊದ್ಲು ನೋರೆಲ್ಲ ಒಳ್ಳೇದಾಗುತ್ತೆ. ಎಷ್ಟೋ ಜನಕ್ಕಾಗಿದೆ, ಆಗ್ತಾನೆ ಇದೆ. ಪ್ರತಿ ಗುರುವಾರ ಮಾಡಿಸ್ತಾರೆ. ಪ್ರತಿ ಗುರುವಾರ ಬಂದು ಭಕ್ತಾದಿಗಳು ಬಂದು ಮಾಡಿಸ್ಕೊಂಡು ಹೋಗ್ತಾರೆ. ದತ್ತನ ಕುರಿತು ಯಾವ ಶ್ಲೋಕ ಜನಸಾಮಾನ್ಯರು ಹೇಳ್ಬೇಕು? ಅದೇ ಆದೋ ಬ್ರಹ್ಮ ಹರಿ ಮಧ್ಯೆ ದ್ವಿತೀಯ ದೇವ ಸದಾಶಿವ ಮೂರ್ತಿತ್ರಯ ಸ್ವರೂಪಾಯ ದತ್ತಾತ್ರೇಯ ನಮೋಸ್ತುತೆ. ದತ್ತಾತ್ರೇಯಾಯ ವಿದ್ಮಹೆ ಆರ್ತಿಪುತ್ರಾಯ ಧೀಮಹಿ ತನ್ನೋ ದತ್ತ ಪ್ರಚೋದಯಾತ್. ಈ ಶ್ಲೋಕ ಅಂದ್ರೆ ಗುರು, ಅಂದ್ರೆ ಗುರು ಅಂದ್ರೆ ಸಾಕ್ಷಾತ್ ಶಕ್ತಿಶಾಲಿ ಗುರು, ಪ್ರೇತ ಶಕ್ತಿ ಇರಕ್ಕಂಥದ್ದು. ಪ್ರತಿಯೊಂದು ಕೆಲಸ ನೀವು ಏನ್ ತಿಳ್ಕೊಂಡು ಹೋಗ್ತೀರ ಆ ಕೆಲಸ ನೆರವೇರುತ್ತೆ.
100% ನೆರವೇರುತ್ತೆ. ಎಷ್ಟೋ ಜನಕ್ಕೆ ಒಳ್ಳೇದಾಗ್ತದೆ. ಈ ಗುರುವಾರ ಅಷ್ಟೇ ವಿಶೇಷ ಪೂಜೆ ಇರುತ್ತೆ? ಪ್ರತಿ ದಿವಸ ಇರುತ್ತೆ, ಗುರುವಾರ ಅಂದ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ. ಯಾವ ಉತ್ಸವ ದತ್ತನಿಗೋಸ್ಕರ ಮಾಡ್ಲಾಗತ್ತೆ ಈ ದೇವಸ್ಥಾನದಲ್ಲಿ? ಇದು ಗುರು ಪೌರ್ಣಮಿ ಇರುತ್ತೆ, ದತ್ತ ಜಯಂತಿ ಇರುತ್ತೆ. ಗುರು ಪೌರ್ಣಮಿ ದಿವಸ ವಿಶೇಷ ಪೂಜೆಗಳಿರುತ್ತೆ. ದತ್ತ ಜಯಂತಿ ದಿವಸ ವಿಶೇಷ ಪೂಜೆ ಇರುತ್ತೆ. ಅವತ್ತು ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ಕ್ಷೀರಾಭಿಷೇಕ, ಜೇನುತುಪ್ಪ ಅಭಿಷೇಕ, ಆಮೇಲೆ ಗಂಧದ ಅಭಿಷೇಕ, ಆಮೇಲೆ ಮಂಗಳದ್ರವ್ಯ ಅಲಂಕಾರ, ಮಂಗಳದ್ರವ್ಯ ಇರುತ್ತೆ. ಮಂಗಲ ಅರ್ಶಿನ, ಕುಂಕುಮ, ವಿಭೂತಿ ಏನು, ಆಮೇಲೆ ಇದು ರುದ್ರಾಕ್ಷಿ, ಅಕ್ಷತೆ ಎಲ್ಲ ಒಂದೊಂದು ಮಾಡಿ ಒಂದೊಂದು ಅಭಿಷೇಕ ಮಾಡ್ತೀವಿ. ಚಂಡಿಕೇಶ್ವರ ಮತ್ತೆ ನಂದೀಶ್ವರ ಇಬ್ರು ಈಶ್ವರನ ಪರಮೇಶ್ವರನ ಧ್ಯಾನ ಮಾಡ್ತಾ ಇರ್ತಾರಂತೆ. ಅಂದ್ರೆ ನಾವು ಇವ್ರ ಮುಖಾಂತರ ನಾವು ಈಶ್ವರನ ದರ್ಶನ ಮಾಡ್ಬೇಕು. ಅಂದ್ರೆ ಇವ್ರು ಮೆಸೇಜಸ್ ಇದ್ದಾಗೆ ಇವ್ರಿಗೆ ನಾವು ಇದು ಮಾಡಿದಾಗ ಇವರು ನಮ್ಮ ಕಷ್ಟಗಳನ್ನ, ಇಂಥವ್ರು ಬಂದಿದ್ದಾರೆ ನಿನ್ ಭಕ್ತರು, ಇವರ ಕಷ್ಟಗಳನ್ನ ನೀನ್ ಪರಿಹಾರ ಮಾಡ್ಬೇಕು ಅಂತ ಇವರಿಬ್ರು ಪರಮೇಶ್ವರನಿಗೆ ತಿಳಿಸ್ತಾರೆ. ಹಂಗಾಗಿ ಚಂಡಿಕೇಶ್ವರ ಅಂತಂದ್ರೆ ಚಿಕ್ಕ ಮಕ್ಕಳು ಚಂಡಿ ಎಲ್ಲ ಹಿಡಿತಾರೆ, ಈ ಬಾಲಗ್ರಹ ಹಠ ಹಿಡಿತಾರೆ. ಹಠ ಹಿಡಿದಾಗ ಈ ಚಂಡಿಕೇಶ್ವರನ್ಗೆ ಪ್ರಾರ್ಥನೆ ಮಾಡ್ಕೊಂಡು, ಈಶ್ವರನ್ ಪ್ರಾರ್ಥನೆ ಮಾಡ್ಕೊಂಡು ನಮ್ಮ ಮಕ್ಕಳ ಹಠನೆಲ್ಲ ಬಿಡ್ಸಪ್ಪ ಅಂತ ಹೇಳ್ಬಿಟ್ಟು ಕಡ್ಲೆಪುರಿ ತಂದು ದೇವ್ರಿಗೆ ಹಾಕ್ಸ್ಬಿಟ್ಟು ಹೂವು ಹಣ್ಣು ಕಾಯಿ ನೈವೇದ್ಯ ಮಾಡಿಸ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡ್ರೆ ಚಂಡಿಕೇಶ್ವರ ಚಂಡಿ ಹಿಡಿದ ಮಕ್ಕಳಿಗೆ ಅದು ಇದಾಗುತ್ತೆ. ನಂದೀಶ್ವರ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ನಂದೀಶ್ವರ ಪರಮೇಶ್ವರನ ವಾಹನ. ಹಂಗಾಗಿ ಶಿವ ಆದ್ಮೇಲೆ ಮಾಡ್ತಾರೆ. ಹಂಗಾಗಿ ಇಲ್ಲೂ ಪಂಚಾಮೃತ ಅಭಿಷೇಕ, ಪ್ರದೋಷದಲ್ಲಿ ಪ್ರತಿ ಪ್ರದೋಷ ತಿಂಗಳಿಗೆ 2 ಸಾರಿ ಪ್ರದೋಷ ಬರುತ್ತೆ. ಹುಣ್ಮೆಗೆ ಮೊದಲೊಂದು, ಅಮಾವಾಸ್ಯೆಗೆ ಮೊದಲೊಂದು, ಪ್ರತಿ ತಿಂಗಳು 2 ಪ್ರದೋಷಗಳು ಬರುತ್ತೆ. ಅದರಲ್ಲಿ ಸುಮಾರು ಜನಕ್ಕೆ ಪ್ರದೋಷಗಳು ಅಂದ್ರೆ ಏನೇ ದೋಷಗಳಿದ್ದರೂ ಕೂಡ ಅದು ಪರಿಹಾರ ಆಗುತ್ತೆ. ಪಂಚಾಮೃತ ಅಭಿಷೇಕ, ಶಿವನಿಗೆ ವಿಶೇಷವಾಗಿ ವಿಷ್ಣು ಅಲಂಕಾರ ಪ್ರಿಯ, ಶಿವ ರುದ್ರ ಇದು ಅಭಿಷೇಕ ಪ್ರಿಯ, ಸೂರ್ಯ. ಅಲ್ಲ, ಈಗ ಚಂಡಿ ಹೇಳಿದ್ರ ನೀವು, ಈಗ ಇದರ ಪ್ರಾಮುಖ್ಯತೆ ಅಂದ್ರೆ ಇಬ್ರು ಮೆಸೆಂಜರ್ಸ್ ಅಂತ ಹೇಳಿದ್ರಲ್ಲ, ಮತ್ತೆ ಇಲ್ಲಿ ಯಾತಕ್ಕಾಗಿ ಮೊದ್ಲು ಇಲ್ಲಿ ನಮಸ್ಕಾರ ಮಾಡಿ ಅಥವಾ ಮೊದ್ಲು ದೇವರ ಎದುರುಗಡೆ ನಂದಿ ಇರ್ತಾನೆ ಯಾಕೆ? ಚಂಡಿಕೇಶ್ವರ ಆದ್ಮೇಲೆ ನಂದಿ ಶೃಂಗ ಅಂದ್ರೆ ಕೊಂಬು. ಈ ಕೊಂಬುಗಳ ಮುಖಾಂತರ ಶಿವನ್ ದರ್ಶನ ಮಾಡ್ಬೇಕು. ಅಂದ್ರೆ ನಾವು ಶಿವನ್ ಡೈರೆಕ್ಟ್ ಆಗಿ ದರ್ಶನ ಮಾಡಿ ನಮಸ್ಕಾರ ಅಂತ ಹೇಳ್ಬಾರ್ದು. ಆಗ ಬಂದು ಆ ಕಡೆ ಕೊಂಬಿಗೆ ಇಟ್ಕೊಂಡು ಇದ್ರ ಮಧ್ಯ ಶಿವನ ದರ್ಶನ ಮಾಡ್ಬೇಕು ಅನ್ನೋದು ಒಂದು ಪ್ರತೀತಿ. ಅಂದ್ರೆ ನಮ್ಮ ದೋಷಗಳನ್ನೆಲ್ಲ ನಿವಾರಣೆ ಮಾಡೋದು ಚಂಡಿಕೇಶ್ವರ ಮತ್ತೆ ನಂದೀಶ್ವರ ಇಬ್ರು ಅವರು ಪರಮೇಶ್ವರನ್ಗೆ ಈ ನಮ್ಮ ಕಷ್ಟಗಳು ಬೇಗ ಪರಿಹಾರಿಸಪ್ಪ ಅಂದ್ಬಿಟ್ಟು ಅವನು ಪರಮೇಶ್ವರನ ಪ್ರಾರ್ಥನೆ ಮಾಡೋಕ್ ಮತ್ತು ಇವ್ರನ್ನ ಪ್ರಾರ್ಥನೆ ಆದಷ್ಟು ಬೇಗ ಅವರ ಕಷ್ಟಗಳು ಪರಿಹಾರ ಆಗುತ್ತೆ ಅನ್ನೋದು ಒಂದು ಪ್ರತೀತಿ. ಅದರಿಂದ ಶಿವರಾತ್ರಿ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ, ಭಸ್ಮಾಭಿಷೇಕ, ಪ್ರತಿಯೊಂದು ಭಸ್ಮಾಭಿಷೇಕ. ಅರ್ಚಕರೇ, 70 ವರ್ಷದಿಂದ ಈ ದೇವಸ್ಥಾನ ಇದೆ ಅನ್ನೋದನ್ನ ನಾವು ತಿಳಿದುಕೊಂಡ್ವಿ. ಅದು ರಾಮ ಮಂದಿರ, ಇದು ಪ್ರತಿಷ್ಠಾಪನೆಯಾಗಿ ಎಷ್ಟು ವರ್ಷ ಆಯ್ತು? ಅದು ಹೆಚ್ಚು ಕಮ್ಮಿ 1-2 ವರ್ಷ ಅಷ್ಟೇ. ಟೋಟಲ್ ಪ್ರತಿಷ್ಠಾಪನೆಗೆ ಎಲ್ಲ 60-65 ವರ್ಷ ಆಗಿದೆ ಎಲ್ಲ ದೇವರುಗಳು ಪ್ರತಿಷ್ಠಾಪನೆ. ಅದೊಂದು ಸ್ವಲ್ಪ ಮೊದಲು ರಾಮದೇವರು, ಅದಾದ್ಮೇಲೆ ನಂತರ ದತ್ತಾತ್ರೇಯ. ಶಿವ ಅನ್ನೋದು ಹಿಂದೂ ಧರ್ಮದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲಾ ವಯಸ್ಕರಿಗೂ ಒಂದೊಂದ್ ರೀತಿಯಲ್ಲಿ ಶಿವ ಇಷ್ಟ. ಶಿವನ್ ಕಥೆಗಳು, ಶಿವನ ಪೌರಾಣಿಕ ಕಥೆಗಳಾಗಿರ್ಬೋದು, ಅದ್ರ ಮೇಲೆ ಇರುವಂತಹ ಹಲವಾರು ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಸಿನಿಮಾಗಳಾಗಿರ್ಬೋದು ನೋಡ್ಕೊಂಡು ಒಂದ್ ರೀತಿಯಲ್ಲಿ ಎಲ್ಲಾ ಏಜ್ ಗ್ರೂಪ್ಸ್ ಅವರಿಗೂ ಇಷ್ಟ ಆಗುವಂತಹ ದೇವರು ಶಿವ. ಹೆಣ್ಮಕ್ಳಿಗೆ, ಗಂಡು ಮಕ್ಕಳಿಗೆ, ಪುಟಾಣಿ ಮಕ್ಕಳಿಗೆ, ಆಮೇಲೆ ವೃದ್ಧರಿಗೂ ಕೂಡ ಇಷ್ಟ ಆಗುವಂತಹ ದೇವರು. ಯಾಕೆ ಎಲ್ಲಾ ರೀತಿಯ ಎಲ್ಲಾ ವಯಸ್ಸಿನವರು ಶಿವನಿಗೆ ಇಷ್ಟೊಂದು ಪ್ರೀತಿ ಮಾಡ್ತಾರೆ ಅಂತ ಅನ್ಸುತ್ತೆ? ಶಿವ ಶಾಂತ ಪ್ರಿಯ, ಅಂದ್ರೆ ಶಾಂತಿಯಿಂದ ಬೇಗ ಹೊರ ಕೊಡೋದು. ಮಗು ಹೊತ್ಕೊಂಬಂತ ಓ ನಮ್ಮ ಶಿವಾಯ ಅಂತ ಹೇಳಂದ್ರೆ ಆ ತೊಲ್ಕೊಂಡು ಹೇಳಿದ ತಕ್ಷಣ ಆ ಮಗು ಬಾಯಿಂದ ಓ ನಮ್ಮ ಶಿವಾಯ ಅಂತ ತೊಲ್ಕೊಂಡು ಹೇಳಿದ ತಕ್ಷಣ ಆ ಮಗು ಒಳೋದ್ ನಿಲ್ಸ್ಬಿಡುತ್ತೆ. ಅಂದ್ರೆ ಅಷ್ಟು ಪವರ್ಫುಲ್. ಬೇಗ ಆ ಮಗು ಇದು ಪರಿಹಾರ ಮಾಡಪ್ಪ ಅಂತ ಹೇಳಿದಾಗ ಆ ಮಗು ಓಂ ನಮ ಶಿವಾಯ ಅಂತ ಹೇಳಿದಾಗ ಆ ಮಗು ತೊಲ್ಕೊಂಡು ಹೇಳಿದಾಗ ಅಳೋದೊಂದು ನಿಲ್ಸ್ಬಿಡುತ್ತೆ. ಅಂದ್ರೆ ಅದ್ ಏನ್ ಬೇಕು ಅಂತ ಅದನ್ನೇ ಮರ್ತು ಬಿಡುತ್ತೆ. ಆ ಶಿವನ್ ಕಡೆ ಅಷ್ಟು ಅದು ಡೈವರ್ಟ್ ಆಗಿ, ಅದರಿಂದ ಬೇಗ ಪರಿಹಾರ ಮಾಡಬೇಕು. ಶಿವನಿಗೆ ರುದ್ರಾಭಿಷೇಕ ವಿಶೇಷ ಮಾಡಿದಷ್ಟು, ನೀವು ನೀರು ಅಭಿಷೇಕ ಮಾಡಿದಷ್ಟು ಅವನು ಎಲ್ಲರೂ ತಣ್ಣಗಿರ್ಲಿ, ಪ್ರಪಂಚ ತಣ್ಣಗಿರ್ಲಿ. ಅವನಿಗೆ ಓಂ ನಮ ಶಿವ ಅಂತ ಹೇಳ್ಬಿಟ್ಟು ಒಂದು ಬಿಲ್ಪತ್ರೆ ದಳ ಇಟ್ರೆ ತೃಪ್ತಿ ಆಗುತ್ತೆ. ಬಿಲ್ಪತ್ರೆ ಯಾಕೆ ಇಡಬೇಕು? ಅದು ಬಿಲ್ಪತ್ರೆ ಶಿವನ ಕಣ್ಣೀರಿನಿಂದ ಬಂದಂತಹ ಒಂದು ಇದು ಅಂತಾರೆ. ರುದ್ರಾಕ್ಷಿ, ಬಿಲ್ಪತ್ರೆ, ಇದು ದಕ್ಷ ಇದು ಇದಾದಾಗ ಪಾರ್ವತಿದು ಒಂದು ಸ್ತನದ ಭಾಗ ಕಟ್ಟಾದಾಗ ಅಲ್ಲಿ ಆ ರೂಪದಲ್ಲಿ ಆ ಬಿಲ್ಪತ್ರೆ ಅದು ಉದ್ಭವ ಆಯ್ತು ಆ ಜಾಗದಲ್ಲಿ ಅಂತೇಳಿ. ರುದ್ರಾಕ್ಷಿ ಶಿವನ ಕಣ್ಣಿನಿಂದ ಬಂದಂತ ಕಣ್ಣಿನ ನೀರು ರುದ್ರಾಕ್ಷಿ.
ಎಲ್ಲ ಹೇಳ್ತಾರೆ. ಭಸ್ಮಾಭಿಷೇಕ, ಶಿವ ಭಸ್ಮಾಭಿಷೇಕ, ವಾಸ ಸ್ಮಶಾನ, ಸರಿ ಎಕ್ಕದುವ ಬಿಲ್ಪತ್ರೆ ಎಲ್ಲ ಪ್ರಿಯ ಶಿವನಿಗೆ. ನಿಮಗೇನ್ ಅನ್ಸುತ್ತೆ ಇಲ್ಲಿ ಬರುವಂತಹ ಭಕ್ತಾದಿಗಳು ಶಿವನಿಗೆ ಏನ್ ಅನ್ಕೊಂಡ್ ಬರ್ತಾರೆ, ಅಥವಾ ಏನು ಇಷ್ಟಾರ್ಥಗಳು ಆಗ್ಬೇಕು ಅನ್ಕೊಂಡ್ ಬರ್ತಾರೆ ಅಂತ? ನಾನಾ ತರ ಕಷ್ಟಗಳು ಕೇಳ್ಕೊಂಡ್ ಬರ್ತಾರೆ. ಅಪ್ಪ ಶಿವ, ನನ್ನ ಕಷ್ಟಗಳನ್ನ ಪರಿಹಾರ ಮಾಡು, ನನ್ನ ದಾರಿದ್ರ್ಯನ ಹೋಗ್ಸು, ಬೇಗ ಮದುವೆ ಆಗ್ಲಿ, ದುರ್ಗಾ ಪರಮೇಶ್ವರನ್ ಪ್ರಾರ್ಥನೆ ಮಾಡ್ಕೋತಾರೆ. ಅಮ್ಮ ಪಾರ್ವತಿ, ನಮ್ಮ ಇದನ್ನ ಪರಿಹಾರ ಮಾಡಿ, ಆ ಮಗಳಿಗೊಂದು ಒಳ್ಳೆ ಹುಡುಗ ಸಿಕ್ಲಿ ಅಂತ ಪರಿಹಾರ ಮಾಡ್ಕೊಂಡ್ ಬರ್ತಾರೆ. ಸಾರಿ ಪಾರ್ವತಿ ಪರಮೇಶ್ವರನ್ ಕೇಳ್ತಾಳೆ, ಅಪ್ಪ ನೀವ್ ಎಲ್ರಿಗೂ ಲೋಕ ಕಲ್ಯಾಣ ಮಾಡ್ತಾ ಇರ್ತೀಯ, ನೋಡೋದು ಯಾರೋ ಬಡವ ಹೋಗ್ತಾ ಇರ್ತಾನೆ, ಅವ್ನಿಗೇನು ದಾರಿದ್ರ್ಯ, ಅವನ ಪಾಪ, ಅವ್ನಿಗೇನು ಗೊತ್ತಿಲ್ಲ, ನೀನ್ ಅವನಂತವ್ರಿಗೆ ಯಾಕೆ ಕರುಣೆ ತೋರಿಸಬಾರ್ದು ಅಂತ ಪರಮೇಶ್ವರ ಹೇಳ್ತಾನೆ. ಇಲ್ಲ, ಅವನ ಹಣೆ ಬರನೇ ಅಷ್ಟು, ನಾನೇನು ಮಾಡಕ್ಕಾಗಲ್ಲ. ಇಲ್ಲ ಇಲ್ಲ, ನೀನ್ ಒಂದು ಕರುಣೆ ತೋರಿಸಿ ಅವ್ನಿಗೆ ಏನಾದ್ರೂ ಒಂದು ನಿನ್ನ ಅನುಗ್ರಹ ತೋರಿಸ್ಬೇಕು, ಅವ್ನ ದಯೆ ತೋರಿಸ್ಬೇಕು. ಸರಿ ಆಯ್ತು, ನಿನ್ನ ಬಲವಂತಿಕೆ ಅಂದ್ಬಿಟ್ಟು ಪರಮೇಶ್ವರ ತಥಾಸ್ತು ಅಂತ. ಸರಿ ಅವನು ಹೋಗ್ತಾ ಇರ್ಬೇಕಾದ್ರೆ ಮೇಲಿಂದ ಒಂದ್ ಬಂಗಾರದ್ದು ಗಂಟು ಬೀಳುತ್ತೆ. ಅವನೇನ್ ಮಾಡ್ತಾನೆ, ಕುಡಿದಿರೋನ ಅದನ್ನ ದಾಟ್ಕೊಂಡು ಹೋಗ್ತಾನೆ. ಅವ ಪರಮೇಶ್ವರ ಪಾರ್ವತಿಗೆ ಹೇಳ್ತಾನೆ, ನೋಡು ಅವನ್ ಬಿದ್ರು ಕೂಡ ಅದು ಏನು ಅಂತ ನೋಡಿ ಅದನ್ನ ಬಿಚ್ಚಿ ನೋಡೋಷ್ಟು ಅವನಿಗೆ ಸಹನೆ ಇಲ್ಲ, ಅಂದ್ರೆ ಅವನ ಹಣೆ ಬರನೇ ಅಷ್ಟು. ನೋಡ್ದ, ನೀನು ನನ್ಗ ಇದು ಮಾಡದೆ, ಪ್ರೇರಣೆ ಮಾಡೋ, ಅನುಗ್ರಹ ಮಾಡೋ ನಾನು ಮಾಡ್ದೆ, ಆದ್ರೂ ಅದನ್ನ ನೋಡಿ ಇದು ಮಾಡೋಷ್ಟು ಅವನಿಗೆ ಇದಿಲ್ಲ. ಅದ ಹಣೆ ಬರ ಏನು ಮಾಡಕ್ ಆಗಲ್ಲ. ಹಂಗಾಗಿ ಅವರವರ ಹಣೆ ಬರಕ್ ತಕ್ಕಾಗಿ ನಾನು ಫಲಗಳನ್ನ ಕೊಡ್ತೀನಿ. ಈಗ ನೀವು ರುದ್ರಾಭಿಷೇಕ, ಭಸ್ಮಾಭಿಷೇಕ ಅದೆಲ್ಲ ಹೇಳಿದ್ರಿ, ದಿನಾಲೂ ಯಾವ್ಯಾವ ರೀತಿಯ ಪೂಜೆಗಳನ್ನ ಶಿವನಿಗೆ ಮಾಡ್ಲಾಗತ್ತೆ ಇಲ್ಲಿ? ಇಲ್ಲಿ ಉಮಾಮ ರುದ್ರಾಭಿಷೇಕ, ಭಸ್ಮಾಭಿಷೇಕ, ಪ್ರದೋಷದಲ್ಲಿ ಪಂಚಾಮೃತ ಅಭಿಷೇಕ, ಏಕವಾರ್ಷ ರುದ್ರಾಭಿಷೇಕ, ಏಕಾದಶವ ರುದ್ರಾಭಿಷೇಕ, ಏಕವಾರ ರುದ್ರಾಭಿಷೇಕ, ಶತರುದ್ರಾಭಿಷೇಕ, ಇಷ್ಟೆಲ್ಲ ನಡೆಯುತ್ತೆ. ಶಿವರಾತ್ರಿ ವಿಶೇಷವಾಗಿ ಮಹಾನ್ಯಾಸಪೂರ್ವಕ ರುದ್ರಾಭಿಷೇಕ, ಶತರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ. ಅವತ್ತು ಸುಮಾರು ಜನ, ಒಂದು 25-30 ಸಾವಿರ ಜನ ಸೇರ್ತಾರೆ ಶಿವರಾತ್ರಿ. ಅವತ್ತು ಕ್ರೌಡ್ 4 ಯಾಮದ ಪೂಜೆ ಇರುತ್ತೆ. 6 to 9 ಈವ್ನಿಂಗು, 9 to 12, 12 to 3, 3 to 6, ಆಮೇಲೆ ಮಹಾಮಂಗಳಾರತಿ ಮಾಡಿ ಬಾಗ್ಲಾಗ್ತೀವಿ. ಅಂದ್ರೆ ಅವತ್ತು ಶಿವನ್ ವಿಶೇಷವಾದ ಒಂದು ಅನುಗ್ರಹ ಕೊಡ್ತಾನೆ. ಅವತ್ತು ಪಾರ್ವತಿ ಪರಮೇಶ್ವರ ಕಲ್ಯಾಣ ದಿವಸ ಹಾಕ್ಬಿಟ್ಟು ಗೋಸ್ಕರ ಜಾಗರಣೆ ಮಾಡಿ ಶಿವನ್ನ ಹೊಲಿಸ್ಕೊಳ್ಳೋಕೋಸ್ಕರ ಇಷ್ಟೆಲ್ಲ ಇದು ಮಾಡಿ, ಶಿವ ನಮ ಶಿವಾಯ ಶಿವ ಪಂಚಾಕ್ಷ ಮಂತ್ರನ ಧ್ಯಾನ ಮಾಡಿ ಭಕ್ತರು ಪುನೀತರಾಗ್ತಾನೆ. ಶಿವನನ್ನ ಹೋಲಿಸ್ಕೊಳ್ಳೋಕೆ ಒಂದು ಮಂತ್ರ ಅಂದ್ರೆ ಏನು? ಅದು ಇಷ್ಟು 1 ಕೋಟಿ ಲಕ್ಷ ಹೇಳೋದಕ್ಕೆ ಅದಕ್ಕೆ ಇದೇ ಇಲ್ಲ, ಎಷ್ಟು ಸಂಖ್ಯೆನೇ ಇಲ್ಲ. ಅಂದ್ರೆ ಅಷ್ಟು ಸುಮಾರು ಮಂತ್ರಗಳಿದೆ. 1 ಕೋಟಿ, 2 ಕೋಟಿ, 10 ಕೋಟಿ. ಅದು ಶಿವನಿಗೆ ಅದಕ್ಕೆ ಅಕ್ಷರಗಳಲ್ಲಿ ಇದು ಮಾಡಕ್ ಆಗೋದೇ ಇಲ್ಲ. ತ್ರ್ಯಂಬಕಂ ಯಜಾಮಹೇ ಸುಗಂಧಿ ಪುಷ್ಟಿವರ್ಧನಂ ಉರ್ವಾರುಕಂ ಬಂಧನ ಮೃತ್ಯೋರ್ಮುಕ್ಷೇಮಾಮೃತ ಅಂದ್ರೆ ಸೌತೆಕಾಯಿ ಬಳ್ಳಿ ತನ್ನ ಬಳ್ಳಿಯಿಂದ ಹೇಗೆ ಇದಾಗಿ ತನ್ನ ಕಷ್ಟಗಳಿಂದ ಮುಕ್ತಿಯಾಗಿ ಅದು ಬೇರೆ ಬರುತ್ತೆ ಬಳ್ಳಿಯಿಂದ, ಹಾಗೆ ನಿನ್ನ ಇದರಿಂದ ನಮ್ಮ ಕಷ್ಟಗಳಿಂದ ನಾನು ಪಾರು ಮಾಡು ಅಂತ ಶಿವನ್ ಕೇಳಕ್ಕೆ ಶಿವ ಪಂಚಾಕ್ಷರ ಮಂತ್ರ ಹೇಳಿದ್ರೆ ಸಾಕು. ಓಂ ನಮಃ ಶಿವಾಯ ಅಂತ ಹೇಳಿದ್ರೆ ಸಾಕು, ಎಲ್ಲ ಪರಿಹಾರ ಆಗುತ್ತೆ. ಓಂ ನಮೋ ನಾರಾಯಣ ಅಷ್ಟಾಕ್ಷರ ಮಂತ್ರ, ಓಂ ನಮಃ ಶಿವ ಶಿವ ಪಂಚಾಕ್ಷರ ಮಂತ್ರ, ಇಷ್ಟೆಲ್ಲ ಇದೆ. ಓಕೆ ಗುರುಗಳೇ, ಹಾಗೆ ಪೂಜೆ ನೋಡಿದ್ರೆ ಬಹಳ ಭವ್ಯವಾದ ಅಲಂಕಾರವನ್ನ ಮಾಡಿದ್ದೀರಿ. ದಿನವೂ ಇಷ್ಟು ಅಲಂಕಾರ ಇರುತ್ತೆ ನಾವು ನೋಡ್ದಂಗೆ. ಏನ್ ಹೇಳ್ತೀರಾ ಇಷ್ಟು ಅಲಂಕಾರ ಮಾಡೋದು ವಿಭಿನ್ನವಾಗಿ, ಇದ್ರ ಬಗ್ಗೆ ಹೇಳೋದ? ಅವ್ನು ನಡ್ಸ್ಕೋತಾನೆ ಅಷ್ಟೇ. ಹೂ ತರ್ತಾರೆ ಶಿವನಿಗೆ ಹೇಳಿದ್ರೆ ನಾವ್ ಎಷ್ಟೇ ಅಲಂಕಾರ ಮಾಡಿದ್ರು ಭಕ್ತಿ ಅನ್ನೋದು ಬಹಳ ಮುಖ್ಯ. ನಾವು ಎಷ್ಟು ಸಹಸ್ರನಾಮಗಳು ಮಾಡಿದ್ರು ಕೂಡ ನೀವು ಆ ಭಗವಂತನ ಶಬರಿ ಎಷ್ಟೋ ವರ್ಷಗಳು ರಾಮಗೋಸ್ಕರ ತಪಸ್ ಮಾಡಿ 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 ಕಡೆಗೆ ರಾಮ ಸಿಕ್ದ ಒಂದ್ ದಿವಸ. ಅದನ್ನ ನಾನ್ ತಿಂದ್ರೆ ಅದು ಕೆಟ್ಟದ್ದೋ ಒಳ್ಳೇದೋ ಚೆನ್ನಾಗಿದೆಯೋ ಇಲ್ವೋ ಅಂತ ಶಬರಿಗೆ ಅನುಮಾನ ಬಂತು. ಅದನ್ನ ತಾನು ತಿಂದು ಎಂಜಿನನ್ನ ರಾಮನ ಕೊಟ್ಟು, ಅಪ್ಪ ರಾಮ ಇದು ಚೆನ್ನಾಗಿದೆ, ನೀನ್ ತಿನ್ಬೋದು ಅಂತ. ಅಲ್ಲಿ ಎಂಜಿಲು ಅನ್ನೋ ಭಾವನೆ ಬರ್ಲಿಲ್ಲ, ಶಬರಿ ಕೊಟ್ಟಿದ್ದು ಪ್ರಸಾದ. ಹಂಗಾಗಿ ಅವ್ನಿಗೆ ಒಂದು ಶಿವನ ಇದು ಏನು ಶಿವನ ಭಕ್ತಿಯಿಂದ ನಾವು ಸಮರ್ಪಣೆ ಮಾಡ್ತೀವೋ ಅದ ಒಂದು ಸಮರ್ಪಣೆ. ಭಕ್ತಾರಿ ಹೋಗೋದೆಲ್ಲ ತರ್ತಾರೆ, ಅವನ್ ಸಮರ್ಪಣೆ ಮಾಡಿ ಅಪ್ಪ ನಿನ್ನ ಅನುಗ್ರಹ ಆಗ್ತದೆ. ಈಗ ಕೆಲವ್ರು ಇರ್ತಾರಲ್ಲ, ಅವರು ದೇವ್ರನ್ನ ಧ್ಯಾನ ಮಾಡ್ತಾ ಇರ್ತಾರೆ ಅಷ್ಟೇ. ಅವರು ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು? ಮನ್ಸಲ್ಲಿ ದೇವ್ರನ್ನ ನೆನೆದ್ರೆ ಸಾಕಲ್ವಾ? ಪೂಜೆ ಯಾಕಬೇಕು, ಅಥವಾ ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು ಅನ್ನೋಂಥವ್ರು ಇರ್ತಾರೆ. ಅವ್ರಿಗೆ ಏನ್ ಹೇಳ್ತೀರಾ? ಅದು ಕೇಳಿದಿರ, ದೇಹವೇ ದೇಗುಲ, ಒಳಗಡೆನೆ ಮನಸ್ಸೇ ಮಂತ್ರಾಲಯ, ಪರಮಾತ್ಮ ಒಳಗಡೆ ಗರ್ಭಗುಡಿ ಇದೆ.
ಈಗ ನಾನಾ ತರ ಭಕ್ತಾದಿಗಳು, ಕೆಲವರು ಹೋಗ್ತಾ ಅಲ್ಲಿಂದನೇ ನಮಸ್ಕಾರ ಮಾಡ್ಕೊಂಡು ಓಂ ನಮಃ ಶಿವಾಯ ಅನ್ಕೊಂಡು ಲಕ್ಷ್ಮಣ್ ರಾಮದೇವನ ಮಾಡ್ಕೊಂಡು ಹೋಗ್ತಾರೆ. ಕೆಲವರು ಬಂದು ಎಲ್ಲಾ ಕಡೆ ತೀರ್ಥ ತಗೊಂಡು ಹೋದ್ರೇನೆ ಸಮಾಧಾನ. ಯಾವ ಶಿವನ ಹತ್ರ ಮರ್ತು ಬಿಟ್ಟೆ, ರಾಮದೇವ್ರ ಹತ್ರ ತಗೊಂಡಿಲ್ಲ, ಇಲ್ಲಿ ತಗೊಂಡೆ ಅಲ್ಲಿ ತಗೊಂಡಿಲ್ಲ ಅನ್ನೋದು ಒಂದು ಜಿಜ್ಞಾಸೆ ಅವ್ರಿಗೆ. ಅಯ್ಯೋ ಏನಪ್ಪಾ ಏನೋ ಆದ್ರೆ ಏನಿಲ್ಲ. ಓಂ ನಮಃ ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೆ. ದಶಾವತಾರಗಳಲ್ಲಿ ಪರಮೇಶ್ವರ ಹೇಗೋ ಶಿವ ಸಾಕ್ಷಾತ್ ಶಿವನೇ ರಾಮದೇವ್ರ ಪೂಜೆ ಮಾಡಿದ್ದಾರೆ ಇದರಲ್ಲಿ ರಾಮೇಶ್ವರದಲ್ಲಿ. ಹಿಂಗಾಗಿ ನಮ್ಮ ಭಾವನೆ ಎಲ್ಲ ಒಂದೇ. ಹಾಗೆ ಭಕ್ತಿಯಿಂದ ಅವನಿಗೆ ಮುಖ್ಯವಾಗಿ ಸಮರ್ಪಣೆ ಮಾಡೋದು ಭಕ್ತಿ ಅನ್ನೋ ಹೂವು ಅಷ್ಟೇ. ಶಿವನ ಪುತ್ರ ವಿನಾಯಕನ ಹತ್ರ ನಾವಿದ್ದೀವಿ. ದಿನವೂ ಕೂಡ ಇಲ್ಲೂ ಕೂಡ ವಿಶೇಷ ಪೂಜೆಯನ್ನ ಮಾಡ್ತಾ ಇರ್ತೀರಿ. ಇಲ್ಲಿನ ವಿಶೇಷತೆ ಹೇಳೋದಾದ್ರೆ ಗಣಪತಿ ಅಂದ್ರೆ ನಿಮ್ಗೆಲ್ಲ ವಿಷಯಗಳೆಲ್ಲ ಗೊತ್ತೇ ಇರುತ್ತೆ. ಪರಮೇಶ್ವರನ ಪುತ್ರ ಅಂತ, ಸುಬ್ರಹ್ಮಣ್ಯೇಶ್ವರ ಗಣಪತಿ ಪುತ್ರ ಅಂತ. ಒಂದ್ಸಾರಿ ಅವಾಗ ಸುಬ್ರಹ್ಮಣ್ಯೇಶ್ವರ ಲೋಕ ಎಲ್ಲ ಸುತ್ಕೊಂಡ್ಬರ್ತಾನೆ. ಪರಮೇಶ್ವರ ಗಣಪತಿ ತಂದೆ ತಾಯಿಗಳಲ್ಲೇ ಪಾರ್ವತಿ ಪರಮೇಶ್ವರ ಅಲ್ಲೇ ನಮಸ್ಕಾರ ಮಾಡಿ ಇದೇ ನನ್ನ ಪ್ರಪಂಚ ಅಂತ ತಿಳಿಸಿ ನಮಸ್ಕಾರ ಮಾಡ್ತಾನೆ. ಅಂದ್ರೆ ಭಕ್ತರ ಸಂಕಟಗಳನ್ನು ಹೋಗಲಾಡಿಸ್ತಕ್ಕಂಥವನು ಗಣಪತಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ಅಂದ್ರೆ ಕೋಟಿ ಸೂರ್ಯಗಳಿಗೆ ಸೂರ್ಯನ ಬೆಳಕು ಎಷ್ಟು ಪ್ರಕಾಶಮಾನವಾಗಿರುತ್ತೋ ಅದಕ್ಕಿಂತ ಹೆಚ್ಚು ಪ್ರಬಲವಾದ ಶಕ್ತಿ ಉಳ್ಳ ಗಣಪತಿ ಅಂತ ಹೇಳ್ಬಿಟ್ಟು ಪ್ರತಿ ತಿಂಗಳು ಸಂಕಷ್ಟ ಚತುರ್ಥಿ ಮಾಡ್ತೀವಿ. ಬಹಳ ಚೌತಿ ಪೌರ್ಣಮಿ ಆದ್ಮೇಲೆ ಬರೋ ಚೌತಿ ಸಂಕಷ್ಟ ಚತುರ್ಥಿ. ಸುಮಾರು ಇಲ್ಲಿ ಬರೋ ಭಕ್ತಾದಿಗಳು ಹಲವು ಇಲ್ಲೇ ಇರೋರೆಲ್ಲಾನು ಹೇಳಿದ್ದಾರೆ, ಸ್ವಾಮಿ ನಾನು ಇಲ್ಲಿ ಬಂದ್ಮೇಲೆ ಈ ಗಣಪತಿ ಬಹಳ ಅನುಗ್ರಹ ಮಾಡಿದ್ರು. ನನ್ನ ಮಗನಿಗೆ ಕೆಲಸ ಆಯ್ತು, ಮದುವೆ ಆಯ್ತು, ಕೆಲಸ ಆಯ್ತು, ಸ್ವಾಮಿ ಅವನು ಇದುವರೆಗೂ ನನ್ನ ಕೈ ಬಿಟ್ಟಿಲ್ಲ ಅಂತ ಹೇಳಿ ಸುಮಾರು ಜನ ಭಕ್ತರು ಗಣಪತಿ ನಂಬಿ ಆ ಭಕ್ತರುಗಳಿಗೆ ಗಣಪತಿ ಅವರ ಕೋರಿಕೆಗಳೆಲ್ಲ ನೆರವೇರಿಸಿದ್ದಾರೆ. ಸುಮಾರು ವಿದ್ಯಾಭ್ಯಾಸ ಕಾಲದಲ್ಲಂತೂ ಹಾಲ್ ಟಿಕೆಟ್ ಇಟ್ಟು ಗಣಪತಿ ಅಪ್ಪ ನೀನು ಅನುಗ್ರಹ ಇರ್ಲಿ ಅಂದ್ಬಿಟ್ರೆ ಅವ್ರಿಗೆ ಒಳ್ಳೆ ಬುದ್ಧಿ ಪ್ರಚೋದನೆ ಮಾಡಿ ಎಕ್ಸಾಮ್ ಅಲ್ಲಿ ಮಾಡೋದ ಮಾಡಿ ಗಣಪತಿ. ಇದು ನಮ್ಮ ದೇವಸ್ಥಾನದ ಪ್ರಾಕಾರದಲ್ಲಿ ಕಲ್ಯಾಣ ಮಂಟಪ ಅಂತ ಕರಿತೀವಿ. ವಿಶೇಷ ಕಲ್ಯಾಣೋತ್ಸವಗಳು, ಪಟ್ಟಾಭಿಷೇಕ ಅಂತ ವಿಶೇಷ ಕಾರ್ಯಕ್ರಮಗಳಲ್ಲಿ ನಾವು ಈ ಒಂದು ಮಂಟಪವನ್ನ ಆಧ್ಯಾತ್ಮಿಕವಾಗಿ ವಿಶೇಷದ ಯಜ್ಞ ಯಾಗಾದಿಗಳಿಗೆ ಮತ್ತೆ ವಿಶೇಷವಾದ ಒಂದು ಪೂಜಾ ಕೈಂಕರ್ಯಗಳಿಗೆ ಈ ಒಂದು ಮಂಟಪವನ್ನ ನಾವು ಉಪಯೋಗಿಸ್ತೀವಿ. ಇದಕ್ಕೆ ಕಲ್ಯಾಣ ಮಂಟಪ ಅಂತಾನೆ ನಾವು ಕರಿತೀವಿ. ರಾಮದ್ರ ಆಧ್ಯಾತ್ಮಿಕ ಕಲ್ಯಾಣ ಮಂಟಪ ಅಂತಾನೆ ಕರಿತೀವಿ. ಇಲ್ಲಿ ರಾಮ ಲಕ್ಷ್ಮಣ ಹನುಮತ್ ಸಮೇತ ಗರುಡ ದೇವರಿದ್ದಾರೆ. ಮತ್ತೆ ಅಶ್ವವಾಹನೋತ್ಸವ ಅಂತ ವಿಶೇಷವಾಗಿ ಪೂಜಾ ಕೈಂಕರ್ಯಗಳಲ್ಲಿ ನಾವು ಮಾಡಬೇಕಾದ್ರೆ ಅಶ್ವವಾಹನೋತ್ಸವ ಅಂತ ದೇವರಿಗೆ ಅಶ್ವವಾಹನೋತ್ಸವ ಮಾಡ್ತಕ್ಕಂಥದ್ದು. ಆಮೇಲೆ ಕುದುರೆಗಳು ಗಜವಾಹನೋತ್ಸವ ಅಂತ ಆನೆ ಉತ್ಸವಗಳೆಲ್ಲ ನಡೀತಕ್ಕಂಥದ್ದು ವಿಶೇಷವಾದ ಕೈಂಕರ್ಯ ನಡೆಯುತ್ತೆ. ಈ ಪೂಜಾ ಕೈಂಕರ್ಯ ಇಲ್ಲಿ ಕಲ್ಯಾಣೋತ್ಸವಕ್ಕೆ ಮೂಲ ದೇವರನ್ನ ಉಪಯೋಗ ಮಾಡ್ಕೊಳಕ್ಕಾಗಲ್ಲ. ಉತ್ಸವ ಮೂರ್ತಿಗಳನ್ನ ದೇವರದ ಒಂದು ಪ್ರತೀಕ ಅಂದ್ರೆ ದಿ ಸಟಲ್ ಬಾಡಿ ಆಫ್ ದ ಡಿವೈನ್ ಅಂತ ದೇವರದ ಸೂಕ್ಷ್ಮ ಶರೀರವನ್ನ ಈ ಒಂದು ಇದರಲ್ಲಿ ಆವಾಹನೆ ಮಾಡಿರ್ತಕ್ಕಂಥದ್ದು. ಆವಾಹನೆ ಅಂದ್ರೆ ಉಪಸ್ಥಿತಿ ಇರ್ತಕ್ಕಂಥದ್ದು. ಇದನ್ನ ಬ್ರಹ್ಮರಥೋತ್ಸವದಲ್ಲಿ ನಾವು ವಿಶೇಷವಾದ ಒಂದು ಉತ್ಸವಗಳೆಲ್ಲ ದೇವರ ಮನೆ ಕರ್ಕೊಂಡು ಹೋಗ್ತೀವಿ. ಏನು ಈಗ ಸುಮಾರು ಜನ ದೇವಸ್ಥಾನಕ್ಕೆ ಬರೋದೇ ಇಲ್ಲ, ನಮ್ ಸಮಯ ಇಲ್ಲ, ಬರೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾರೆ. ದೇವರು ಬೇಡಪ್ಪ ನೀನ್ ಬರೋದೇ ಬೇಡ, ನಿನ್ನ ಸನ್ನಿಧಿಗೆ ನಿನ್ ಮನೆಗೆ ನಾನು ಬರ್ತೀನಿ ಅಂತ ಹೇಳಿ ಉತ್ಸವ ಮೂರ್ತಿ ಮುಖಾಂತರ ದೇವರು ನಿಮ್ಮನೆ ಮುಂದ್ಗಡೆ ಬಂದಾಗ ಅಟ್ಲೀಸ್ಟ್ ನೀವು ದೇವರು ನಿಮ್ಮ ಮನೆ ಬಂದಾಗ ಮನೆ ಮುಂದ್ಗಡೆ ಸ್ವಲ್ಪ ನೀರು ಹಾಕಿ, ಒಂದು ರಂಗೋಲಿ ಹಾಕಿ, ಒಂದು ಕಾಯಿ ಹೊಡೆದು ಮಂಗಳಾರತಿ ಮಾಡಿಸಿದೀನಿ. ನೀವು ಬರ್ದೇ ಇದ್ರೆ ನಿಮ್ಮ ಮನೆಗೆ ನಾನೇ ಬಂದಿದ್ದೀನಿ ಅಂತ ಆಗ್ಲೂ ಜನಗಳು ನಮ್ಮ ಜನಗಳು ಹೇಗಾಗಿದೆ ಅಂದ್ರೆ ಮೊದಲು ತುಂಬಾ ಜನ ಮನೆ ಹತ್ರ ಪ್ರತಿಯೊಂದು ಮನೆಯಲ್ಲಿ ಕಾಯಿ ಹೊಡೆದು ಮಂಗಳಾರತಿ ಮಾಡಿಸಿ ದೇವ್ರನ್ನ ಮನೆ ಒಳಗಡೆ ಕರ್ಕೊಳ್ಳೋರು. ಅಂದ್ರೆ ದೇವರ ಒಂದು ಇದನ್ನ ದೇವರ ಕರ್ಕೊಳ್ಳೋರು. ಈಗೇನಾಗಿದೆ ಅಂದ್ರೆ ಮಕ್ಕ ತಿರ್ಸ್ಕೊಂಡು ಹೋಗೋದು ಅಂದ್ರೆ ಈಗ ಹಾಗೆ ಈ ತರ ಒಂದು ಅವ್ರಿಗೂ ಸಮಯ ಇರಲ್ಲ. ಆದ್ರೂ ಈ ಒಂದು ನೀವು ದೇವಸ್ಥಾನಕ್ಕೆ ಬರೋಕೆ ಆಗದೇ ಇದ್ರು ಕೂಡ ನಿಮ್ ಮನೆ ಮುಂದೆ ಅಟ್ಲೀಸ್ಟ್ ಬಂದಾಗ ದೇವರು ನಮ್ಮ ಮನೆಯವರೆಗೂ ನಮ್ಮ ಬಾಗಿಲವರೆಗೂ ಬಂದಿದ್ದಾರೆ, ಅದನ್ನ ಕರ್ಕೊಳ್ಳೋಣ ಅಂತ ಹೇಳಿ ಈ ಒಂದು ದೇವರಿಗೆ ಕಾಯಿ ಹಿಡಿದು ಮಂಗಳಾರತಿ ಮಾಡಿಸಿ ಪೂಜೆ ಮಾಡ್ತಾರೆ. ಅವ್ರ ಶ್ರೇಯಸ್ಸು ಅಂತ ಹೇಳ್ತಾ ಇಲ್ಲಿ ನಾವು ಪಟ್ಟಾಭಿಷೇಕವನ್ನು ಮಾಡ್ತೀವಿ, ಸೀತಾ ಕಲ್ಯಾಣವನ್ನು ಮಾಡ್ತೀವಿ. ಆಮೇಲೆ ಇಲ್ಲಿ ಪೂಜಾ ಕೈಂಕರ್ಯಗಳು, ಅಂಕುರಾರ್ಪಣ, ಧ್ವಜಾರೋಪಣ ಇಲ್ಲೇ ಯಜ್ಞದಲ್ಲೇ ಇಲ್ಲೇ ರಾಮತಾರಕ ಹೋಮ ಎಲ್ಲ ಇಲ್ಲೇ ಈ ಮಂಟಪದಲ್ಲೇ ನಡೆಯುತ್ತೆ. ವಿಶೇಷದ ಪೂಜಾ ಪ್ರತಿಷ್ಠಾಪನೆಗಳು ಅದೆಲ್ಲ ತುಂಬಾ ಇಲ್ಲೇ ನಡೆಯೋದ್ರಿಂದ ಇದು ಕಲ್ಯಾಣ ಮಂಟಪ ಅಂತಾನೆ ಕರಿತೀವಿ. ಇದು ಉತ್ಸವ ವಿಶೇಷ. ಯುಗಾದಿ ಹಬ್ಬದ ದಿನ ನಾವು ಪಂಚಾಂಗ ಶ್ರವಣವನ್ನು ಮಾಡ್ತಾ ಇದ್ವಿ. ಸುಮಾರು 6 ಗಂಟೆಗೆ 6ರಿಂದ 6:30 ಪ್ರಾರಂಭ ಮಾಡ್ತೀವಿ ಪಂಚಾಂಗ ಶ್ರವಣ. ಸುಮಾರು 8 ಗಂಟೆವರೆಗೂ ಕೂಡ ಆಯಾ ತಿಥಿ, ವಾರ, ನಕ್ಷತ್ರ ಮತ್ತು ಯೋಗಗಳ ಕರ್ಣ ಏನು ಪಂಚಾಂಗದ ವಿಶೇಷ ಪಂಚಾಂಗ 5 ಅಂಗಗಳೇನಿದೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಮತ್ತೆ ಅವ್ರ ನಕ್ಷತ್ರ ಮತ್ತು ರಾಶಿಫಲ ನಾವು ಏನು ಸತ್ಯವಾಗಿ ಉಲ್ಲೇಖ ಮಾಡಕ್ ಆಗದೆ ಇದ್ರು ಕೂಡ ಆ ನಕ್ಷತ್ರ ಮತ್ತು ಆ ಭಾವಗಳ ಒಂದು ಕನಿಷ್ಠ ಪಕ್ಷ ಸ್ವಲ್ಪನಾದ್ರೂ ಒಂದು ಅದರ ಒಂದು ಹತ್ತಿರಕ್ಕೆ ಅಂದ್ರೆ ನಡೀತಕ್ಕಂಥ ಒಂದು ಸನ್ನಿವೇಶಗಳಿಗೆ ಒಂದು ಹತ್ತಿರ ಇರುತ್ತೆ. ಆತರ ಒಂದು ಆ ನಕ್ಷತ್ರದ ಒಂದು ಪ್ರಭಾವ ಈ ವರ್ಷದಲ್ಲಿ ಅವರಿಗೆ ಹೇಗಿರುತ್ತೆ, ಯಾವ ತರ ಅವರು ಇರಬೇಕು
ಯಾವ ತರ ಅವ್ರು ಇದ್ರೆ ಈ ಒಂದು ಅದನ್ನ ದಾಟು ಹೋಗ್ಬಹುದು ಅಂತ ಹೇಳಿ ಎಲ್ಲ ಪ್ರತಿಯೊಂದನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಪಂಚಾಂಗ ಶ್ರವಣದಲ್ಲಿ ಬಂದು ಭಾಗವಹಿಸಬೇಕಾಗಿ ನಾವೆಲ್ಲರನ್ನ ಕೇಳ್ಕೊತಾ ಇದ್ವಿ. ಅಲ್ಲಿ ಆಧ್ಯಾತ್ಮಿಕ ಸಭಾಂಗಣ ಅಂತ ಕರಿತೀವಿ. ಅಲ್ಲಿ ಕೆಳಗಡೆ ಒಂದು ಹಾಲ್ ಇದೆ, ದೊಡ್ಡ ಹಾಲ್ ಇದೆ. ಅಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಗಳು, ಅನೇಕ ಸಂಗೀತ ಕಾರ್ಯಕ್ರಮಗಳು, ನೃತ್ಯ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮತ್ತೆ ಸುಮಾರು ಪುರಂದರೋತ್ಸವ, ರಾಘವೇಂದ್ರ ಸ್ವಾಮಿಗಳ ಆರಾಧನೆ, ಮತ್ತೆ ಅನೇಕ ಪೂಜಾ ಅನೇಕ ಕೈಂಕರ್ಯಗಳೆಲ್ಲ ಆಧ್ಯಾತ್ಮಿಕ ಸಭಾಂಗಣದಲ್ಲಿ ನಡೆಯುತ್ತೆ. ಆಧ್ಯಾತ್ಮಿಕವಾಗಿ ಮೀಸಲಾಗಿರ್ತಕ್ಕಂಥ ಒಂದು ಹಾಲ್ ಅದು. ಅಲ್ಲಿ ಬೇರೆ ಸಮಯಗಳಲ್ಲಿ ಬಿಡುವಿಗೆ ಬೇಕಾದ್ರೆ ಬೇರೆ ಇದಕ್ಕೂ ಕೊಡ್ತೀವಿ. ಬಟ್ ಆ ವಿಶೇಷವಾಗಿ ಆಧ್ಯಾತ್ಮಿಕ ಒಂದು ಇದಕ್ಕೆ ಉಪಯೋಗಿಸ್ಕೊಳ್ತಕ್ಕಂಥ ಮಾತ್ರ ಆಧ್ಯಾತ್ಮಿಕ ಸಭಾಂಗಣ ಅಂತ ಹೇಳಿ ಅದನ್ನ ಅಲ್ಲಿ ವಿಶೇಷ ಕಾರ್ಯಕ್ರಮ ನಡೀತಾನೆ ಇರುತ್ತೆ. ಅಲ್ಲೂ ಕೂಡ ನಡೀತಾನೆ ಇರುತ್ತೆ ಹಾಲಲ್ಲಿ. ಇದು ಅನ್ನಪೂರ್ಣೇಶ್ವರಿ ಅಂತ, ಮಾತಾ ಅನ್ನಪೂರ್ಣೇಶ್ವರಿ ಅಂತ. ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾನ್ ದೇಹಿ ಚ ಪಾರ್ವತಿ ಮಾತಾ ಚ ಪಾರ್ವತಿ ದೇವಿ ಪಿತಾ ದೇವೋ ಮಹೇಶ್ವರ ಬಾಂಧವಶು ಭಕ್ತ ಸ ಸ್ವದೇಶೋ ಭುವನತ್ರಯಂ. ಅಂದ್ರೆ ಹೊರನಾಡಲ್ಲಿ ಅನ್ನಪೂರ್ಣೇಶ್ವರಿಗೆ ಸದಾ ಲೋಕ ಕಲ್ಯಾಣಕ್ಕಾಗಿ ದೇವರಿಗೆ ಅಕ್ಕಿನ ಸಮರ್ಪಣೆ ಮಾಡಿ, ತಾಯಿಗೆ ಅಂದ್ರೆ ಬಾಗಿನ ನಾವು ಮಡ್ಲಕ್ಕಿ ಅಂತ ಇಡ್ತೀವಿ. ಬಟ್ಲಡಿಕೆ, ವಿಳೆದೆಲೆ, ಅಡಿಕೆ, ಕಡ್ಡಿ, ಕರ್ಪೂರ, ಅರಿಶಿನ, ಕುಂಕುಮ, ಹಣ್ಣು, ರೌಕೆ ಕಣ, ಇದೆಲ್ಲ ಕೊಬ್ಬರಿ ಬಟ್ಲು ಇದೆಲ್ಲ ಇಟ್ಟು ದೇವರಿಗೆ ಹೆಂಗ್ ಸಮರ್ಪಣೆ ಮಾಡಿ, ಅಮ್ಮ ಇದನ್ನೆಲ್ಲ ಸ್ವೀಕರಿಸಿ ನಮ್ಗೆ ಒಳ್ಳೆ ಮಾಂಗಲ್ಯ ಭಾಗ್ಯನ ಕರುಣಿಸು. ನಿನ್ನಿಂದ ಅನ್ನಪೂರ್ಣೇಶ್ವರಿ ನಮ್ಮ ಮನೇಲಿ ಯಾವುದು ಆಹಾರಕ್ಕಾಗಿ ಕೊರತೆಗಳು ಇರಲಿ ಅಂದ್ಬಿಟ್ಟು ಅಕ್ಕಿ ದೇವರಿಗೆ ಸಮರ್ಪಣೆ. ಆ ಮಾತೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾ ಸರಸ್ವತಿ ಸ್ವರೂಪಿಣಿ ಅನ್ನಪೂರ್ಣೇಶ್ವರಿ. ಹಾಗಾಗಿ ಆ ದೇವರಿಗೆ ಸಮರ್ಪಣೆ ಮಾಡಿ, ಆ ದೇವರಿಗೆ ಸಮರ್ಪಣೆ ಮಾಡಿದಂತ ಅಕ್ಕಿನ 4 ಜನಕ್ಕೆ ಪ್ರಸಾದ ವಿತರಣೆ ಮಾಡ್ತಾರೆ. ಅದನ್ನ ದೇವಸ್ಥಾನದಲ್ಲೂ ಪ್ರಸಾದಕ್ಕೆ ಹೋಗಿ ವಿತರಣೆ ಮಾಡ್ತಾರೆ. ಅದನ್ನ ತಗೊಂಡೋಗಿ ಅಕ್ಕಿ ಡಬ್ಬದಲ್ಲಿ ಭಕ್ತರ ಮನೇಲಿ ಹಾಕೊಂಡ್ರೆ ಅದು ವೃದ್ಧಿಯಾಗಿ ಆ ತಾಯಿ ಆಶೀರ್ವಾದ ಇರುತ್ತೆ ಅನ್ನೋದು ಒಂದು ಪ್ರತೀತಿ. ಅದಕ್ಕೋಸ್ಕರ ಇದು ರಾಜಾಜಿನಗರದ ರಾಮ ಮಂದಿರ ಅಂತ ಹೇಳಿದ್ರೆ ಬಹಳ ಪ್ರಖ್ಯಾತಿ, ಎಲ್ಲರಿಗೂ ಗೊತ್ತಿರುವಂತದ್ದೇ. ಆ ಕುರಿತ ಸಾಕಷ್ಟು ಮಾಹಿತಿಗಳನ್ನ ನಮ್ಮೊಂದಿಗೆ ಹಂಚಿಕೊಂಡ್ರಿ. ಧನ್ಯವಾದಗಳು ಅರ್ಚಕರೇ. ನಮಸ್ಕಾರ. ನಿಮ್ಮ ಚಾನೆಲ್ ಹೆಚ್ಚು ವೃದ್ಧಿ ಆಗ್ಲಿ, ವಿಶ್ವದಾದ್ಯಂತ ನಿಮ್ಮ ಚಾನೆಲ್ ಬೆಳೀಲಿ ಅಂತ ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ, ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಧನ್ಯವಾದಗಳು. ನಮ್ಮ ದೇವಸ್ಥಾನದ ಒಂದು ವಿಶೇಷ ನಿಮ್ಮೆಲ್ಲರೂ ಕೂಡ ಇದು ಕೂಡ ಬರಲಿ, ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ದೇವಸ್ಥಾನಕ್ಕೆ ಬಂದು ದಕ್ಷಿಣ ಅಯೋಧ್ಯೆ ಆಗ್ಲಿ ಅಂತ ನಾವು ಇದನ್ನ ಕೇಳ್ಕೊತಾ ಇದ್ದೀವಿ. ಧನ್ಯವಾದಗಳು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇಂದು ನಾನು ರಾಜಾಜಿನಗರದ ಪ್ರಖ್ಯಾತಿ ಹೊಂದಿರುವಂತಹ ದೇಗುಲ ರಾಮ ಮಂದಿರಕ್ಕೆ ಬಂದು ರಾಮ ಮಂದಿರದ ಪರಿಚಯವನ್ನ ಮಾಡಿಕೊಟ್ಟಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿಯಾಗಿ ಮತ್ತೊಂದು ದೇವಸ್ಥಾನದ ಪರಿಚಯದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನೋಡ್ತಾ ಇರಿ ಧರ್ಮಕ್ಷೇತ್ರ. ಇದು ಒನ್ ಇಂಡಿಯಾ ಕನ್ನಡ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.